ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಸತತ 2 ತಿಂಗಳ ಕಾಲ ನಮ್ಮನ್ನ ಎಂಟರ್ಟೈನ್ ಮಾಡಿದಂತ IPL 19ನೇ ಸೀಸನ್ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ರಣರೋಚಕವಾಗಿತ್ತು ಈ ಸೀಸನ್. ಈಗಾಗಲೇ ಲೀಗ್ನ ಹಂತದ ಎಲ್ಲ ಪಂದ್ಯಗಳು ಮುಗಿದಿವೆ. ಇನ್ನೇನು ಪ್ಲೇ ಆಫ್ನ ಹಂತದ ಎಲ್ಲ ಮ್ಯಾಚ್ಗಳು ನಾಳೆಯಿಂದ ಆರಂಭವಾಗುತ್ತೆ. ಹಾಗಾಗಿ ಉಳಿದಿರುವಂಥ 4 ತಂಡಗಳ ಪೈಕಿ ಯಾರು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾರೆ, ಯಾರು ಕಪ್ ಗೆಲ್ಲಬಹುದು, ಇಡೀ ಸೀಸನ್ನಲ್ಲಿ ಯಾರ ಪರ್ಫಾರ್ಮೆನ್ಸ್ ಬೆಟರ್ ಆಗಿತ್ತು, ಯಾರ ಪರ್ಫಾರ್ಮೆನ್ಸ್ ಬೆಟರ್ ಆಗಿರಬಹುದಿತ್ತು, ಎಲ್ಲವನ್ನ ಮಾತಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ IPL ಕಿಕ್. ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನನ್ನ ಜೊತೆ ಇದ್ದಾರೆ ಪ್ರೇಮ್ ಕುಮಾರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರೇಮ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಕೂಡ ಇದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ. ಮೊದಲನೇದಾಗಿ ಪ್ರೇಮ್ ಸರ್, ಈಗ ಎಂಟೈರ್ ಸೀಸನ್ ನೋಡಿದ್ವಿ. ಈ ಸೀಸನ್ ತುಂಬಾ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದಂತ ಸೀಸನ್. ಕೊನೆವರೆಗೂ ಕೂಡ ಲಾಸ್ಟ್ ಪ್ಲೇ ಆಫ್ 4 ತಂಡಗಳು ಯಾವುದು ಅಂತ ಗೊತ್ತಾಗಕ್ಕೆ ಅಷ್ಟೆಲ್ಲ ನಾವು ಕಾಯ್ಬೇಕಾಯ್ತು. ಇಂಥ ಒಂದು ಸೀಸನ್ ನ ಈ ಒಂದು ಪ್ಲೇ ಆಫ್ ಜರ್ನಿ ಬಗ್ಗೆ ಮಾತಾಡೋದಾದ್ರೆ, ನಿಜ 19ನೇ ಆವೃತ್ತಿ ನೀವು ಹೇಳಿದಾಗೆ 2 ತಿಂಗಳ ಕಾಲ ತುಂಬಾ ಅದ್ಭುತವಾದ ಮನೋರಂಜನೆಯನ್ನ ಜನಗಳಿಗೆ ನೀಡ್ತಾ ಬಂತು. ಜೊತೆಗೆ ನಾವು ಅದಕ್ಕೆ ಮೋಲ್ಡ್ ಆಗ್ಬಿಟ್ಟಿದೀವಿ. ವೀಕೆಂಡ್ ಅಲ್ಲಿ 2 ಮ್ಯಾಚ್ ಇರುತ್ತೆ, ಅದರ್ವೈಸ್ 1 ಮ್ಯಾಚ್ ಇರುತ್ತೆ. ಆ ಟೈಮಿಂಗ್ಸಿಗೆ ಮೋಲ್ಡ್ ಆಗಿದೀವಿ. ಮುಗಿದ ಮೇಲೆ ಮತ್ತೊಂದ್ ಸ್ವಲ್ಪ ಅದನ್ನ ಮಿಸ್ ಮಾಡ್ಕೋತೀವಿ ಒಂದು. ಬಟ್ ಮೊದಲಾರ್ಧದಲ್ಲಿ ಇದ್ದ ತಂಡಗಳನ್ನ ನಾವು ಜಡ್ಜ್ ಮಾಡಿದ್ದೀವಿ. ಪಂಜಾಬ್ ಅಂತ ತಂಡ ಸತತ ಗೆಲುವು ನೋಡಿ ನೀವು ಹೇಳಿದಾಗೇನೆ ಅದು ಗೆಲ್ಲತ್ತೆ ಅನ್ನುವ ವಿಶ್ವಾಸದಲ್ಲಿದ್ದೀವಿ. ನಂತರ RCB ಅದರ ಒಂದು ವರ್ಚಸ್ಸನ್ನ 1-2 ಮ್ಯಾಚ್ ಸೋತಾಗ ಅಯ್ಯೋ ಏನಾಗ್ತಿದ್ಯಪ್ಪ ಅನ್ನೋ ಒಳಗೆ ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡತ್ತೆ, ಅಲ್ಲೂ ಒಂದು ಥ್ರಿಲ್ ಕೊಡುತ್ತೆ. ಇನ್ನೊಂದ್ ಕಡೆಗೆ RR ಅಂತೂ ಟಾಪ್ 4 ಅಲ್ಲಿ ಇದ್ದೇ ಇರುತ್ತೆ ಅನ್ನುವ ಲೆಕ್ಕಾಚಾರ ಹಾಕಿದ್ವಿ. ನಂತರ ದ್ವಿತೀಯಾರ್ಧ ಯಾವಾಗ ಆರಂಭ ಆಗುತ್ತೋ ಅಲ್ಲೂ ಕೂಡ ಒಂದಿಷ್ಟು ಕೋಲಾಹಲಗಳು, ಇದು ಬರತ್ತಾ ಅದು ಬರತ್ತಾ ಅನ್ನೋದಿತ್ತು. ಎಲ್ಲಿವರೆಗೂ ಸ್ಟಿಲ್ ಅಂತ ಹೇಳಿದ್ರೆ ನಾವೇನು ಮಾರ್ಚ್ 28ಕ್ಕೆ ಮೊದಲ ಪಂದ್ಯ SRH ವರ್ಸಸ್ RCB ಆಗತ್ತೆ. ಹಾಗೇನೆ ಅದಾದ್ಮೇಲೆ ನಾವು ನಿನ್ನೆ 69 ಮತ್ತು 70ನೇ ಪಂದ್ಯಗಳನ್ನ ನಿನ್ನೆ ಇಟ್ಕೊಂಡಿದ್ವಿ. ನಿನ್ನೆವರೆಗೂ 4ನೇ ಸ್ಥಾನ ಖಚಿತವಾಗಿರ್ಲಿಲ್ಲ. ಅಲ್ಲಿವರೆಗೂ ಒಂದು ಮಜಾ ಕೊಡ್ತಾ ಇತ್ತು. ಅದರಲ್ಲೂ ಕೂಡ ಮಧ್ಯಾಹ್ನ ನಡೆದ ಮ್ಯಾಚ್ ಗೇಮ್ ಡಿಸೈಡರ್ ಆಗಿತ್ತು 4ನೇ ಸ್ಥಾನಕ್ಕೆ ಯಾರು ಅಂತ. ಅಲ್ಲೂ ನೋಡಿ ಆರಂಭಕ್ಕೆ ವಿಕೆಟ್ ಹೋದಾಗ ನಾವ್ ಅನ್ಸಿತ್ತು, ಇಷ್ಟ ದಿನ ಚೆನ್ನಾಗಿ ಆಡ್ಕೊಂಡು ಮನೆಗೆ ಹೋಗೋ ಮುಂಬೈ ಕರ್ಕೊಂಡು ಹೋಗ್ಬಿಡ್ತಾರೆ ಏನಪ್ಪಾ ಅನ್ನೋ ಫೀಲಿಂಗ್ಸ್ ಬಂದಿತ್ತು. ಅಲ್ಲೂ ಕೂಡ ಯಾರು ಡಿಸೈಡರ್ ಅಂತ ಹೇಳಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಅಜಿಂಕ್ಯ ರಹಾನೆ ಟಾಸ್ ಗೆದ್ದವರನ್ನೇ ಚೇಂಜಿಂಗ್ ತಗೊಳ್ತಾರೆ. ಅದ್ ಏನಾಗತ್ತೋ ನೋಡ್ಕೊಂಡು ಆಮೇಲೆ ಚೇಂಜ್ ಮಾಡೋಣ ಅಂತ. ಹಾಗಾಗಿ ಅಂತಹ ಒಂದು ತುದಿಗಾಲಲ್ಲಿ ಹಿಡಿದಿಟ್ಟಿದ್ದು ಫೈನಲಿ RR ತಂಡ ಅರ್ಚರ್ ಹೀರೋ ಆಗ್ಬಿಡ್ತಾರೆ. ನಿನ್ನೆ ಮಟ್ಟಿಗೆ ಜೋಪ್ರಾ ಅರ್ಚರ್ ಇಂದ 4ನೇ ಸ್ಥಾನ ಅವ್ರಿಗೆ ಖಚಿತ ಆಯ್ತು. ಇನ್ನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದು 6 ಸತತ ಗೆಲುವಿನ ಮೂಲಕ ಅಶ್ವಮೇಧ ಯಾಗವನ್ನ ಮುಂದುವರಿಸ್ತಾರೆ, ಇವರೇ ಕಪ್ಪೆತ್ತಾರೆ ಅಂತ ಹೇಳಿದಂತ ಕಳೆದ ಬಾರಿ ರನ್ನರ್ ಅಪ್ ಈ ಬಾರಿ ಸತತ ಸೋಲುಗಳ ಸುರಿಮಳೆಯಿಂದ ಮ್ಯಾಚ್ ಕೊನೆಯದು ಗೆದ್ರು ಕೂಡ ಸೆಂಚುರಿ ಬಂದ್ರು ವೈಯಕ್ತಿಕವಾಗಿ ಅದು ತಂಡಕ್ಕೆ ಲಾಭ ಆಗ್ಲಿಲ್ಲ, ಅದು ಹೊರಗೆ ಬೀಳ್ತು ನಿನ್ನೆ. ಇನ್ನ ನಮ್ಮ 4 ತಂಡಗಳು ಕೂಡ ಘಟಾನುಘಟಿ ತಂಡಗಳಿದಾವೆ. ಎಲ್ಲವೂ 200+ ಹೊಡೆಯುವಂತ ತಂಡಗಳು, 200+ ನ ಚೇಂಜ್ ಮಾಡುವಂತ ತಂಡಗಳು. ಜೊತೆಗೆ ಇಷ್ಟು ತಂಡಗಳಲ್ಲಿ ನೋಡೋದಾದ್ರೆ ಕ್ಲಾಸ್ ಆಟಗಾರಿದ್ದಾರೆ, ಮಾಸ್ ಆಟಗಾರಿದ್ದಾರೆ, ಒಳ್ಳೆಯ ಸ್ವಿಂಗರ್ ಬೌಲರ್ಗಳು ಇದ್ದಾರೆ, ವಿದೇಶಿ ಬೌಲರ್ ಮಿಂಚ್ತಾ ಇದ್ದಾರೆ, ದೇಶಿ ಬೌಲರ್ ಕೂಡ ತುಂಬಾ ಚೆನ್ನಾಗಿ ಮಿಂಚ್ತಾ ಇದ್ದಾರೆ. ಜೊತೆಗೆ ಯಂಗ್ ಟೈಗರ್ಸ್ ಇಂಡಿಯನ್ಸ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಈಗಿರುವಂತಹ ಟಾಪ್ 1 ಅಲ್ಲಿ ಇರುವಂತಹ ಕ್ವಾಲಿಫೈ 1 ಆಡುವ RCB GT ಇರ್ಬೋದು, ಹಾಗೇನೆ ಎಲಿಮಿನೇಟರ್ ಆಡುವಂತ SRH ಹಾಗೇನೆ RR ಇರ್ಬೋದು. ಈ 4 ಜನ ಕ್ಯಾಪ್ಟನ್ಸ್ ಗಳ ಮಧ್ಯೆ ಸಾಕಷ್ಟು ಏನಿದೆ ಅಂತ ಹೇಳಿದ್ರೆ ಚೇಂಜಸ್ ಗಳನ್ನ ನೋಡಬಹುದು. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ಚೇಂಜಸ್ ನೋಡಬಹುದು. ಒಬ್ರು ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಹೊರತುಪಡಿಸಿರಿ ಇನ್ನು ಉಳಿದವರೆಲ್ಲ ಇಂಡಿಯನ್ ಆಟಗಾರ ಇದ್ದಾರೆ. ಇನ್ನೊಂದ್ ಕಡೆಗೆ ಕ್ವಾಲಿಫೈ 1 ಆಡುವ ತಂಡದಲ್ಲಿ ಒಬ್ಬರಿಗೆ ಆರೆಂಜ್ ಕ್ಯಾಪ್ ಇದ್ರೆ ಒಬ್ಬರಿಗೆ ಪರ್ಪಲ್ ಕ್ಯಾಪ್ ಇದೆ. ಹಾಗಾಗಿ ಅಲ್ಲಿ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವರಿಬ್ರು ಯಾಕೆ 1 ಮತ್ತು 2ನೇ ಸ್ಥಾನದಲ್ಲಿ ಇದ್ದಾರೆ ಅಂತ. ಹಾಗಾಗಿ ಸಾಕಷ್ಟು ಮಜಾವನ್ನು ಕೊಟ್ಟಿದ್ದು, ಸಾಕಷ್ಟು ಮುದ ನೀಡಿರೋ ಸೀಸನ್. ಬಟ್ ಇನ್ನು 3 ಹಂತದಲ್ಲಿ ಮ್ಯಾಚ್ ನಡೆಯುತ್ತೆ. ಕ್ವಾಲಿಫೈರ್ 1, ಎಲಿಮಿನೇಟರ್ 2, ನಂತರ ಫೈನಲ್. ಇದು ಕೂಡ ತುಂಬಾ ಒಂದು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಎಷ್ಟು ಟೀಮ್ಗಳು ಅದೇ ತರ ಇದಾವೆ ಸುನಿಧಿ. ಹಾಗೆ ಪಾಟೀಲ್ ಸರ್, ಈಗ ಪಂಜಾಬ್ನ ಲಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಪಂಜಾಬ್ ಅಷ್ಟು ಒಳ್ಳೆ ಆರಂಭ ಮಾಡಿತ್ತು. ಆದ್ರೆ ನಮಗೆಲ್ಲ ಅನ್ಸ್ತಿರೋದು ಆ ಒಂದು ಮಳೆನೇ ಅವರಿಗೆ ಶಾಪ ಆಯ್ತಾ ಅಂತ ಹೇಳಿ. ಯಾಕಂದ್ರೆ ಅವ್ರು ಒಳ್ಳೆ ಲಯದಲ್ಲಿ ಆರಂಭ ಮಾಡಿದ್ರು. 3ನೇ ಮ್ಯಾಚ್ ಅವ್ರಿಗೆ KKR ವಿರುದ್ಧ ಇರುತ್ತೆ. ಅಲ್ಲೇನಾದ್ರೂ ಅವ್ರು ಗೆದ್ದಿದ್ರೆ ಇವತ್ತು ಅವ್ರ ಹತ್ರ 16 ಪಾಯಿಂಟ್ ಇರ್ತಿತ್ತು. ನೆಟ್ ರನ್ ರೇಟ್ ಕೂಡ ಪಂಜಾಬ್ಗೆ ಜಾಸ್ತಿ ಇದೆ ರಾಜಸ್ಥಾನ್ಗಿಂತ. ಹಾಗೇನಾದ್ರೂ ಗೆದ್ದಿದ್ರೆ ಅವತ್ತು ಹೋಗ್ತಿದ್ರು. ಹಾಗಾಗಿ ಮಳೆ ಅವರಿಗೆ ಶಾಪ ಆಯ್ತು ಅನ್ಸುತ್ತಾ ನಿಮ್ಗೆ? ಆಕ್ಚುಲಿ ಮಳೆ ಅವರಿಗೆ ವರ ಕೊಡ್ತು ಅಂತ ಅನ್ಸುತ್ತೆ. ಆ 1 ಪಾಯಿಂಟ್ ಬರ್ತಿರ್ಲಿಲ್ಲ ಅವ್ರಿಗೆ.
ನನಗನ್ಸಿದ ಮಟ್ಟಿಗೆ ಪಂಜಾಬ್ ಅವರ ಹೀನಾಯ ಪರಿಸ್ಥಿತಿಗೆ ಅವರೇ ಕಾರಣ. ಒಂದೇನು ಅಂತಂದ್ರೆ ಪ್ರೇಮ್ ಹೇಳಿದ್ರು ಓಡುವ ಕುದುರೆ ಅಶ್ವಮೇಧ ಯಾಗ. ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ. ಲಾಸ್ಟ್ ಸೀಸನ್ಗೂ ತಗೊಳ್ಳಿ ನೀವು 2025 ಲಾಸ್ಟ್ ಸೀಸನ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದ್ದಿದ್ದು ಇದೇ ಪಂಜಾಬ್. ಅಂದ್ರೆ ಲಾಸ್ಟ್ ಮೂಮೆಂಟ್ಗೆ ಬಂದು ಎಲ್ಲರೂ ಏನ್ ಬಾಯ್ ಬಡ್ಕೊಂಡ್ರು ಅಂತಂದ್ರೆ ಗೆಲ್ಲುವಂತ ಪಂದ್ಯ, ಅವ್ರು ಗೆಲ್ಬೇಕಾಗಿತ್ತು, ಅವ್ರಿಗೆ ಯೋಗ್ಯತೆ ಇತ್ತು, ಹಾಗೆ ಹೀಗೆ ಅಂತ. ಬಟ್ ಈ ಸರಿನೂ ಅದನ್ನ ಅಷ್ಟೇ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಯಾವಾಗ RCB ನ ಟ್ರೋಲ್ ಮಾಡಿದ್ರು ಓವರ್ ಕಾನ್ಫಿಡೆನ್ಸ್ ಬೆಳೀತು. ಅದರ ಜೊತೆಗೆ ಈ ಒಂದು ಪಾಯಿಂಟ್ ಸಿಕ್ತಲ್ಲ, ನೀವು ಮಳೆ ಬಿದ್ದಿದೆ ಅಂದ್ರೆ ಆ ಮಳೆ ಬಂದಾಗ ಎಲ್ಲರೂ ಅವ್ರ ಪಂಜಾಬ್ ಫ್ಯಾನ್ಸ್ ಅಥವಾ ಪಂಜಾಬ್ ಅಡ್ಮಿನ್ ಯಾರಿದಾರೋ ಗೊತ್ತಿಲ್ಲ, ಒಂದು ಪಾಯಿಂಟ್ನ ನಿಮಗೆ ಕೊಟ್ಟಿದ್ದೀವಿ ಇಟ್ಕೊಳ್ಳಿ, ಅಂದ್ರೆ ನೀವು ಗೆಲ್ತಾನೆ ಇಲ್ಲ, ನಿಮಗೆ ನಾವು ಒಂದು ಪಾಯಿಂಟ್ ಕೊಟ್ಟಿದ್ದೀವಿ, ಆ ಥರ ಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿಂದ ಅವರು ಡೌನ್ಫಾಲ್ ಸ್ಟಾರ್ಟ್ ಆಯಿತು. ನಾವು ಯಾವಾಗ ಏನು ಗೊತ್ತಾ, 1 ಪಾಯಿಂಟ್ ಕಿಮ್ಮತ್ತು ಏನು ಅನ್ನೋದನ್ನ RCB ಗೊತ್ತು. RCB ಏನು ಗೊತ್ತಾ, ಒಂದ್ಸರಿ ಲಾಸ್ಟ್ ಸ್ಥಾನದಲ್ಲಿರುತ್ತೆ, ಕಂಟಿನ್ಯೂಸ್ ಆಗಿ 7 ಮ್ಯಾಚನ್ನ ಗೆದ್ದು ಕ್ವಾಲಿಫೈಯರ್ CSK ಜೊತೆ ಸೋಲಿಸಿ ಕ್ವಾಲಿಫೈಯರ್ಗೆ ಕೂಡ ಎಂಟ್ರಿ ಆಗಿರುತ್ತೆ. ಒಂದು ಮ್ಯಾಚ್ ಕಿಮ್ಮತ್ತೇನು, ಯಾವಾಗ ಬೇಕಾದರೂ ಏನು ಬೇಕಾದರೂ IPL ಅಲ್ಲಿ ಆಗ್ಬೋದು ಅನ್ನೋದಕ್ಕೆ ಅವಾಗ RCB ತೋರಿಸ್ಕೊಟ್ಟಿತ್ತು, ಈಗ ಪಂಜಾಬ್ ತೋರಿಸ್ಕೊಡ್ತು. ಪಂಜಾಬ್ನ ಯಾರು ತಿಳ್ಕೊಂಡಿದ್ರು ಈ ಒಂದು ಅಂದರೆ ಮೊದಲ ಹಂತದಲ್ಲಿ, ಅಂದರೆ 7 ಮ್ಯಾಚ್ ಮುಗಿದ ಮೇಲೆ ಯಾರು ತಿಳ್ಕೊಂಡಿದ್ರು ಇದು ಹೊರಗೆ ಹೋಗುತ್ತೆ ಅಂತ, ಯಾರು ಅನ್ಕೊಂಡಿರಲಿಲ್ಲ. ಆದ್ರೂ ಕೂಡ ಹೊರಗಡೆ ಬಂದ್ರು. ಓಕೆ, ಲಾಸ್ಟ್ ಇಯರ್ಗೆ ಯಾರ್ಯಾರು ಹೋಗಿದ್ರು, ಈ ಸರಿ ಯಾರ್ಯಾರು ಹೋದ್ರು ಅಂದ್ರೆ ಖಂಡಿತವಾಗ್ಲೂ ಪಂಜಾಬ್ ಮೊದಲ ಸ್ಥಾನದಲ್ಲಿತ್ತು, ರಾಯಲ್ ಚಾಲೆಂಜರ್ಸ್ ಇತ್ತು, ಗುಜರಾತ್ ಇತ್ತು, ಮುಂಬೈ ಇತ್ತು. ಬಟ್ ಈಗ ನೋಡಿ 2 ಟೀಮ್ಗಳಿದಾವೆ, ರಾಯಲ್ ಚಾಲೆಂಜರ್ಸ್ ಮತ್ತೆ GT. ಆ 2 ತಂಡಗಳೇ ಈಗ ಕ್ವಾಲಿಫೈಯರ್ 1 ಆಡ್ತಾ ಇರೋದು. ಅದೊಂದು ಖಂಡಿತವಾಗ್ಲೂ ಖುಷಿ ಇದೆ. ಮತ್ತೆ 4 ತಂಡಗಳಲ್ಲಿ ಒಂದು ಸಿಮಿಲಾರಿಟಿ ಏನಿದೆ ಅಂತಂದ್ರೆ 4 ತಂಡದ ಓಪನಿಂಗು ಭರ್ಜರಿ ಆಗಿದ್ದಾರೆ, ಅಂದ್ರೆ ಹೊಡಿಬಡಿ ಆಟಗಾರರೇ ಇದ್ದಾರೆ. ನೋಡಿ RR ಹೋಗಿ ಜೈಸ್ವಾಲ್ ಮತ್ತೆ ಸೂರ್ಯವಂಶಿ ಇದ್ದಾರೆ, SRH ಅಲ್ಲಿ ಅಭಿಷೇಕ್ ಮತ್ತೆ ಎಡ್ಡು, RCB ಸಾಲ್ಟ್ ಮತ್ತೆ ಕೊಹ್ಲಿ ಮತ್ತೆ ಚೇಂಜಸ್ ಆದ್ರು, ಬಟ್ ಅವರೇ ನೆಕ್ಸ್ಟ್ ಬರ್ತಾರೆ. ಇಲ್ಲೂ ಕೂಡ ಸಾಯಿ ಸುದರ್ಶನ್ ಗಿಲ್ ಒಳ್ಳೆ ಸ್ಟಾರ್ಟ್ ಕೊಡುವಂತ ತಂಡನೇ ಈ ಒಂದು 4ರ ಸ್ಥಾನದಲ್ಲಿ ಒಂದು ಇದನ್ನ ತಗೊಂಡಿದೆ. ಅದರಲ್ಲೂ ಕೂಡ ಕ್ವಾಲಿಫೈಯರ್ 1 ನಲ್ಲಿ ಅಂತ ನೋಡಿದ್ರೆ ಎಲ್ಲರೂ ಕೂಡ ನಮ್ಮ RCB ಇಲ್ಲಿ ಅದ್ಭುತವಾದಂತ ಬ್ಯಾಟಿಂಗ್ ಪಡೆನೇ ಹೊಂದಿದೀವಿ, ಅಷ್ಟೇ ಬೌಲಿಂಗ್ ಚೆನ್ನಾಗಿದೆ ನಮ್ದು. ಬಟ್ GT ಹಾಗಿಲ್ಲ, ಮೇಲಿನ 3 ಜನರ ಮೇಲೆನೆ ಆ ತಂಡ ನಿಂತ್ಕೊಂಡ್ಬಿಟ್ಟಿದೆ. ಬಟ್ ಆ 3 ಜನ ಲಾಸ್ಟ್ 7 ಮ್ಯಾಚ್ ಅಲ್ಲೂ ಕೂಡ ಪ್ರತಿ ಮ್ಯಾಚ್ ಅಲ್ಲೂ ಕೈ ಹಿಡಿದ್ರು. ಅದೇ ಕಾರಣಕ್ಕಾಗಿ GT ಮೇಲ್ಗಡೆ ಬಂತು, ಪಂಜಾಬ್ ಕೆಳಗಡೆ ಹೋಯ್ತು. ಬಟ್ ಅವ್ರ ಕಡೆ ಬೌಲಿಂಗ್ ತುಂಬಾ ಚೆನ್ನಾಗಿದೆ. ನಾನು ಪ್ರತಿ ಸರಿ ಹೇಳ್ತೀನಿ, ಟೂರ್ನಮೆಂಟ್ ಗೆಲ್ಲೋದಕ್ಕೆ ಬ್ಯಾಟಿಂಗ್ಗಿಂತ ಬೌಲಿಂಗ್ ಇಂಪಾರ್ಟೆಂಟು. ಬೌಲಿಂಗ್ ಪಡೆ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ನಾವು ಟೂರ್ನಮೆಂಟ್ನ ಗೆಲ್ತೀವಿ, ಬ್ಯಾಟಿಂಗ್ ಪಡೆ ಎಲ್ಲಿ ಚೆನ್ನಾಗಿತ್ತು ಅಲ್ಲಿ ಮ್ಯಾಚ್ ಗೆಲ್ತೀವಿ ಮಾತ್ರ ಅಂತ. ಬಟ್ GT ಖಂಡಿತವಾಗ್ಲೂ ಬೌಲಿಂಗ್ ಅದ್ಭುತವಾಗಿದೆ. ರಶೀದ್ ಖಾನ್ ಅಂತ ಬೌಲರ್ ಇದ್ದಾಗ ಹೇಳೋದೇ ಬೇಡ, ಅಂತ ಒಂದು ಖಂಡಿತವಾಗ್ಲೂ ಆಟ ಇದ್ದೇ ಇರುತ್ತೆ. ಇನ್ನು ಕ್ವಾಲಿಫೈಯರ್ 1 ಕ್ವಾಲಿಫೈಯರ್ 2 ಖಂಡಿತ ಯೋಗ್ಯತೆ ಇರುವಂತಹ, ಅದರ ಜೊತೆಗೆ ಯೋಗ ಇರುವಂತಹ ತಂಡನೇ ಬಂದಿದೆ. ಯೋಗ್ಯತೆ ಯಾಕೆ ಕೆಲವೊಂದು ಕಡೆಗೆ ಇಲ್ಲ ಅಂತ ಹೇಳ್ತೀನಿ ನಾನು. ಓವರ್ ಕಾನ್ಫಿಡೆನ್ಸ್ CSK ದಿಂದನೇ ಸ್ಟಾರ್ಟ್ ಮಾಡ್ತೀನಿ. ಯಂಗ್ಸ್ಟರ್ಸ್ನ ತಗೊಂಡ್ರು, ಓಕೆ, ಒಳ್ಳೇದು, ಒಳ್ಳೆ ಲಕ್ಷಣ, ಯಂಗ್ಸ್ಟರ್ಸ್ಗೆ ಅವಕಾಶಗಳನ್ನು ಕೊಡಬೇಕು. ಹಾಗಂತ ನೀವು ಬೆಳೆದು ಬಂದಂಥ ದಾರಿ 5 ಕಪ್ ಗೆದ್ದಿದ್ದು ಹೇಗೆ ಅಂತಂದ್ರೆ ಸೀನಿಯರ್ಸ್ಗಳಿಗೆ ಅವಕಾಶ ಕೊಟ್ಟಾಗ, ಓಪನಿಂಗ್ ಸ್ಲಾಟ್ನಲ್ಲಿ ಒಳ್ಳೆ ಆಟಗಾರನಿಟ್ಟಾಗ. ಬಟ್ ಈ ಸರಿ ಅದು ಮತ್ತೆ ಕಳೆದ ಸರಿ ಅಟ್ರ್ ಫ್ಲಾಪ್ ಪ್ರದರ್ಶನ, ಅವರು ಖಂಡಿತವಾಗ್ಲೂ ಹೊರಗಡೆ ಹೋದ್ರು. ಇನ್ನು ಪಂಜಾಬ್ ಖಂಡಿತವಾಗ್ಲೂ ಒಳ್ಳೆ ತಂಡ ಇತ್ತು, ಓವರ್ ಕಾನ್ಫಿಡೆನ್ಸ್ ನಿಂದ ಹೊರಗಡೆ ಹೋದ್ರು. DC ಏನಂತ ಕೆಟ್ಟ ಗುಣ ಅಂತಂದ್ರೆ ಕ್ಯಾಪ್ಟನ್ನ ಸರಿ ಆಯ್ಕೆ ಮಾಡ್ಕೊಂಡಿಲ್ಲ. ಮತ್ತೆ ಅವ್ರದ್ದೇನು ಅಂತಂದ್ರೆ 4 ಗೆದ್ರೆ ಇನ್ನು 6 ಸೋಲುವಂತಹ ತಂಡ, ಅದು ಅವ್ರ ಯೋಗ್ಯತೆಗೆ ಅವ್ರು ಖಂಡಿತವಾಗ್ಲೂ ಇದ್ದಾರೆ. ಇನ್ನು ಉಳಿದವ್ರು ಯಾರು ಕೂಡ ನಾವು ಕಾಂಪಿಟೇಷನ್ ಕೊಡ್ತೀವಿ, ಮೇಲ್ ಬರ್ತೀವಿ ಅನ್ನುವಂಥ ಇದಿರಲಿಲ್ಲ. ಖಂಡಿತವಾಗ್ಲೂ ಈ 4 ತಂಡ ಏನಿದೆಯಲ್ಲ, ಇದು ಕಪ್ನ ಗೆಲ್ಲೋದಕ್ಕೆ ಅರ್ಹತೆ ಪಡೆದಿರುವಂಥ ಪಂದ್ಯ. ಖಂಡಿತವಾಗ್ಲೂ ಕ್ವಾಲಿಫೈಯರ್ 1, ಕ್ವಾಲಿಫೈಯರ್ 2 ತುಂಬಾ ಭರ್ಜರಿಯಾಗಿ ನಡೆಯುತ್ತೆ. ಈ ಸೀಸನ್ ಸೂಪರ್ ಆಗಿ ಮೂಡಿ ಬಂತು ಅನ್ಬೋದು. ಒಬ್ಬ ಅಭಿಮಾನಿ ಕಾಯ್ತಿದ್ದಾರೆ ಮಾತನಾಡೋದಕ್ಕೆ. ಹೆಲೋ, ನಮಸ್ಕಾರ. ಹೆಲೋ, ನಮಸ್ಕಾರ. ತಮ್ಮ ಹೆಸರು ತಿಳಿಸಬಹುದಾ? ನಮ್ಮ ಹೆಸರು ಚನ್ನಪ್ಪ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಶಾಪುರ ತಾಲೂಕು ಮುನ್ಮುಟಿಯಿಂದ ಮಾತಾಡ್ತೀವಿ. ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಶಾಪುರ ತಾಲೂಕು ಮುನ್ಮುಟಿಯಿಂದ ಮಾತಾಡ್ತಿರೋದು. ಈಗ ಎಲ್ಲ ಲೀಗ್ ಹಂತದ ಪಂದ್ಯಗಳು ಮುಗ್ದಿದೆ, ಇನ್ನು ಪ್ಲೇ ಆಫ್ ಜರ್ನಿ ಆರಂಭ ಆಗ್ತಾ ಇದೆ. RCBಯ ಮುಂದಿನ ಜರ್ನಿ ಹೇಗಿರುತ್ತೆ ಅನ್ಸುತ್ತೆ ನಿಮ್ಗೆ? ಮೇಡಮ್ ಅವರೇ, RCB ಚೆನ್ನಾಗಿ ಆಡ್ತಾ ಇದ್ದಾರೆ. ಹೌದು. ಈಗೇನಂತಂದ್ರೆ ನೆಕ್ಸ್ಟ್ ಇವಾಗ ಇರೋದೇ 2 ಪಂದ್ಯದಲ್ಲಿ ಖಂಡಿತವಾಗ್ಲೂ ನಮ್ಮ RCB ಹೋದ್ತಾರನೇ ಈಗಲೂ ಗೆಲ್ತಾ ಇದೆ ಅಂತ ನಮ್ಮ ಅನಿಸಿಕೆ. ಈಗ ಬೇರೆ ತಂಡಗಳನ್ನ ನೋಡಿದಾಗ ಅವು ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿವೆ, ಅವ್ರ ಜೊತೆ ಹಣಾಹಣಿ ಇರುತ್ತೆ, ಅವ್ರ ಜೊತೆ ಸೆಣಸಾಡ್ಬೇಕು, ಈಸಿ ಇರುತ್ತೆ ಅನ್ಸುತ್ತೆ, ಟಫ್ ಇರುತ್ತೆ ಅನ್ಸುತ್ತಾ? ಇಲ್ಲ ಈಸಿ ಇರುತ್ತೆ ಅಂತ, ಯಾಕಂತ ಕೇಳಿದ್ರೆ ಬ್ಯಾಟಿಂಗ್ ಅಲ್ಲೂ ಆಮೇಲೆ ಬಾಲಿಂಗ್ ಅಲ್ಲೂ ನಮ್ಮ RCB ಬಲಿಷ್ಠವಾಗಿದೆ. ಹೌದು. ಅದಕ್ಕಾಗಿ ನಮ್ಮ ಅನಿಸಿಕೆ ಈ ಸಲನೂ ಕಪ್ ನಮ್ದೇ ಅಂತ ನಾವ್ ಹೇಳ್ಬಲ್ಲೆ. ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ RCB ಈಸಿಯಾಗಿ ಗೆಲ್ಬೇಕು ಅಂತಂದ್ರೆ? ಏನಿಲ್ಲ ಸರ್, ಏನಿಲ್ಲ, ನಮ್ಮ ಪ್ರಕಾರ ಏನಿಲ್ಲ.
ಬಟ್ ಆದ್ರೆ ಅವರು ತಿಳಿದವ್ರ ಪ್ರಕಾರ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಮ ಅನಿಸಿಕೆ ಕಪ್ ಹೊಡೆಯುತ್ತೆ ಅಂತ ನಮ್ದೊಂದು ಅನಿಸಿಕೆ. ಕಪ್ ಹೊಡಿಬೇಕಷ್ಟೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಪ್ರೇಮ್ ಸರ್, RCB ಜರ್ನಿ ಬಗ್ಗೆ ಮಾತಾಡ್ತಾ ಇದ್ವಿ. ಮುಂದಿರುವಂತ ತಂಡಗಳು ಬಲಿಷ್ಠವಾಗಿ ಕಾಣಿಸ್ತಿವೆ, ಅವುಗಳನ್ನ ಎದುರಿಸೋದು ಎಷ್ಟು ಕಷ್ಟ ಇದೆ? ಒಂದು RCB ಎರಡು ಹೆಜ್ಜೆನ ನೀಟಾಗಿ ಇಟ್ರೆ ಕಪ್ಪು ಮನೇಲಿ ಇರುತ್ತೆ. ಒಂದು ಕ್ವಾಲಿಫೈ 1 ಅಲ್ಲಿ ಯಾವುದೇ ಮಿಸ್ಟೇಕ್ ಮಾಡದಂಗೆ, ಯಾವುದೇ ಹಮ್ಮು ಬಿಮ್ಮು ತೋರಿಸ್ದಾಗೇನೆ ಗೇಮ್ ಅಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡದೆ ಕ್ಲೀನ್ ಗೇಮ್ ಅನ್ನ ಆಡಿದಾಗ RCB ಗೆಲ್ಲಿಕ್ಕೆ ಎಲ್ಲೂ ಅಡೆತಡೆ ಇಲ್ಲ. ಇನ್ನೊಂದ್ ಕಡೆಗೆ ಕಳೆದ ಮ್ಯಾಚ್ ನಾವು ಸೋತಿರೋ ಮ್ಯಾಚ್ ಅನ್ನೇ ತಗೊಂಡೋಗೋ ಅಷ್ಟೇ ಸಾಕಷ್ಟು ದುಬಾರಿ ಆದ್ರು ಬೌಲರು. ವಿಕೆಟ್ ಬೀಳಿಲ್ವಾ, ಡಾಟ್ ಬಾಲ್ ಕಡೆ ಮೊರೆ ಹೋದ್ರೆ ತನ್ನಿಂದ ತಾನೇ ವಿಕೆಟ್ ಬರುತ್ತೆ, ಒತ್ತಡಕ್ಕೆ ಬ್ಯಾಟ್ಸ್ಮನ್ ಆಗ್ತಾರೆ. ಹೆಜಲ್ವುಡ್ ಒಂದು ಯಾಕೆ ಅವ್ರಿಗೆ ಬೌಲರ್ಗಳು ದುಬಾರಿ ಆದ್ರು ಅಂದ್ರೆ ಕ್ಯಾಚ್ ಡ್ರಾಪ್ ಔಟ್ ಆಯ್ತು. ಕ್ಯಾಚ್ ಡ್ರಾಪ್ ಔಟ್ ಆಗಿದ್ದಕ್ಕೆ ಒಂದೇ ಓವರಲ್ಲೇ ಹೆಜಲ್ವುಡ್ ಅಂತ ಸ್ಟಾಂಡರ್ಡ್ ಬೌಲರ್ಗೆ 27 ರನ್ ಬಂತು ಅಂತ ಹೇಳಿದ್ರೆ ಹೇಗೆ 50 ಚಿಲ್ಡ್ರ ಭುವನೇಶ್ವರ್ ಕುಮಾರ್, 50 ಚಿಲ್ಡ್ರ ಹೆಜಲ್ವುಡ್, ಹೀಗಾದಾಗ ಕಷ್ಟ ಆಗತ್ತೆ. ಒಂದು ಆಮೇಲೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದರನ್ನೇ ಕಾರಣಕ್ಕೋಸ್ಕರ ರಜತ್ ಮೊನ್ನೆ ಒಂದು ತಪ್ಪು ಕೂಡ ಮಾಡಿದ್ರು. ಒಂದು ಎಬಿಲಿಟಿ ಇರುವಂತ ಬೌಲರು ಕೃಣಾಲ್ ಪಾಂಡ್ಯ ಎರಡು ಓವರ್ ಹಾಕಿಸ್ತಾರೆ, ನೋ ಪ್ರಾಬ್ಲಮ್. ಅವ್ರು ಲೆಫ್ಟ್ ಹ್ಯಾಂಡ್ಗೂ ಆಡಿಸ್ತಾರೆ, ರೈಟ್ ಹ್ಯಾಂಡ್ಗೂ ಆಡಿಸ್ತಾರೆ, ಏನ್ ತೊಂದರೆ ಇಲ್ಲ. ಕಿಶನ್ಗೆ ಆಡಿಸುವಂತ ಎಬಿಲಿಟಿ ಇತ್ತು. ಒಂದು ಓವರಲ್ಲಿ 1 6 ಹೊಡೆದ ತಕ್ಷಣ ಇಲ್ಲ ಕ್ಲಸನ್ ಕಿಶನ್ ಇಬ್ರು ಸ್ಪಿನ್ನಿಂಗ್ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಏನ್ ಮಾಡಿದ್ರು, ಡ್ರಾಪ್ ಔಟ್ ಮಾಡಿದ್ರು. ಸ್ಪಿನ್ ಹೇಗೆ ಅಂದ್ರೆ ಸುನಿದೆ, ಒಂದು ವಿಕೆಟ್ ಬೀಳತ್ತೆ ಇಲ್ಲ ಆಚೆ ಹೋಗುತ್ತೆ, ಒಂದು ಕ್ಯಾಚ್ ಆಗ್ಬೇಕು ಇಲ್ಲ ಬೌಂಡ್ರಿಂದ ಆಚೆ ಹೋಗು ವಿಕೆಟ್ ಬೀಳ್ಬೇಕು, ಇದಿಷ್ಟೇ ಸ್ಪಿನ್ನರ್ಗೆ ನಡೆಯುವಂಥದ್ದು. ಹಾಗಾಗಿ ಎಲ್ಲಿ ಹಿಟ್ ಮಾಡಕ್ ಶುರು ಮಾಡ್ತಾರೋ ಒಂದಾದ್ರೂ ಮಿಸ್ ಟೈಮ್ ಆಗೇ ಆಗುತ್ತೆ, ಕ್ಯಾಚ್ ಆಗೇ ಆಗುತ್ತೆ. ಹಾಗಾಗಿ ಕೃಣಾಲ್ ಪಾಂಡ್ಯನ ಕಂಪ್ಲೀಟ್ 4 ಓವರ್ ಬಳಸ್ಕೋಬೇಕು, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಅವ್ರು ಏನ್ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರೆ ಏನೋ ಒಂದು ಬೌನ್ಸರ್ ಹಾಕ್ತಾರೆ, ಏನೋ ಒಂದು ಸೈಡ್ ಲೈನ್ ಇಂದ ಬಂದು ಬೌಲಿಂಗ್ ಮಾಡ್ತಾರೆ. ಆ ಒಂದು ಎಬಿಲಿಟಿ ಇದೆ ಅವ್ರಿಗೆ. ಒಂದು ಇನ್ನೊಂದು ಅಂತ ಹೇಳಿದ್ರೆ ಎದುರಾಳಿ ತಂಡ ಏನು ಕಮ್ಮಿ ಇಲ್ಲ. GT ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಷ್ಟು ದಿನ ಕಷ್ಟಪಟ್ಟು ನಾವು 1ನೇ ಸ್ಥಾನಕ್ಕೆ ಬಂದಿದ್ದೆ, ಸೀದಾ ಫೈನಲ್ಗೆ ಹೋಗಕ್ಕೆ ಅವಕಾಶ ಒಂದು. ಇನ್ನೊಂದು ಅಂತ ಹೇಳಿದ್ರೆ ಸೋತ್ರೆ ಇನ್ನೊಂದು ಆಪ್ಷನ್ ಇದೆ, ಆ ಆಪ್ಷನ್ ಕಡೆ ತಲೆ ಹಾಕಬಾರ್ದು. GT ಅಂತ ನೋಡಕ್ ಬಂದಾಗ ನಾವು ಈಗಾಗ್ಲೇನೆ ಅವ್ರ ಹತ್ರ ಆರೆಂಜ್ ಕ್ಯಾಪ್ ಹೋಲ್ಡರ್ ಸಾಯಿ ಸುದರ್ಶನ್ ಇದ್ರೆ 600 ಚಿಲ್ಡ್ರ, 2ನೇ ಪ್ಲೇಸ್ ಅಲ್ಲೂ ಕೂಡ ಗಿಲ್ಲೇ ಇದ್ದಾರೆ. ನಮ್ಮ ಯಾವ ಬ್ಯಾಟ್ಸ್ಮನ್ ಗಳು 8ನೇ ಸ್ಥಾನದಲ್ಲಿಲ್ಲ, ಕೊಹ್ಲಿ ಮಾತ್ರ 8ನೇ ಸ್ಥಾನದಲ್ಲಿ ಇರೋದು. ಅಂತ ಹೇಳಿದ್ರೆ ಒಳ್ಳೆ ರನ್ ಗೆಟರ್ ಅಥವಾ ಕಂಟಿನ್ಯೂ ಆಗಿ ಆಡುವಂತ ಎಬಿಲಿಟಿ ಇರೋ ಇಬ್ರು ಆಟಗಾರ ಇದ್ದಾರೆ, ಅವ್ರ ಮೇಲೆ ಗೇಮ್ ಪ್ಲಾನ್ ಜೊತೆ ಬರಬೇಕು. ಇನ್ನ ಬೌಲಿಂಗ್ ಅಂತ ಬಂದಾಗ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ನಮ್ಮ ಹತ್ರನೇ ಇದ್ರು ಕೂಡ ಕಗ್ಗೀಸೋ ರಬಾಡ ಕೂಡ 24, ಭುವನೇಶ್ವರ್ ಕುಮಾರ್ ಕೂಡ 24 ಈಕ್ವಲ್ ಇದೆ. ಅವರ ಒಂದು ಎಕಾನಮಿ ಆಧಾರದ ಮೇಲೆ ಕ್ಯಾಪ್ ಭುವನೇಶ್ವರ್ ಹತ್ರ ಇದೆ. ಹಾಗಾಗಿ ಅವರು ಕೂಡ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಅವ್ರಿಗೆ ಸಾಥ್ ಕೊಡೋಕೆ ಏನಂತ ಹೇಳಿದ್ರೆ ಪ್ರಸಿದ್ಧ ಕೃಷ್ಣ ಹಾಕೊಂಡ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೋಲ್ಡರ್ ತುಂಬಾ ಕಮ್ ಬ್ಯಾಕ್ ಆಗಿದ್ದಾರೆ ಅವರಿಗೆ, ಜೊತೆಗೆ ಓಪನಿಂಗ್ ಡ್ಯಾಮೇಜ್ ಮಾಡೋದ್ರಲ್ಲಿ ನಮ್ಮ ಸಿರಾಜ್ ತುಂಬಾ ಚೆನ್ನಾಗಿದ್ದಾರೆ. ಹಾಗಾಗಿ ಇವ್ರುಗಳು ಎಲ್ಲರ ಮೇಲೆ ತುಂಬಾ ಚೆನ್ನಾಗಿ ಒಂದು ಸ್ಟಡಿ ಮಾಡ್ಕೊಂಡ್ ಬರ್ಬೇಕು. ಜೊತೆಗೆ ರಶೀದ್ ಖಾನ್ ಅಂತ ಸ್ಪಿನ್ನರ್ ಏನ್ ಮಾಡ್ತಾರೆ, ವಿಕೆಟ್ ಬೀಳ್ತಾ ಇಲ್ಲ, ಬಟ್ ಡಾಟ್ ಬಾಲ್ ಕಡೆ ಮೊರೆ ಹೋಗಿ ತಂಡಕ್ಕೆ ಒತ್ತಡ ಹೆಚ್ಚಾಗ್ತಿದ್ದಾರೆ. ಈ ಒಂದು ಕಮ್ ಬ್ಯಾಕ್ ಮಾಡಬೇಕಾಗಿದ್ದು. ಇಷ್ಟೊಂದು ಇವರೆಲ್ಲರ ಮೇಲೆ ಒಂದು ಎಚ್ಚೆತ್ಕೋಬೇಕಾಗತ್ತೆ. ಇನ್ನೊಂದ್ ಕಡೆಗೆ ನಮ್ಮ ಬ್ಯಾಟಿಂಗ್ ಅಂತ ಬಂದಾಗ ಖಂಡಿತ ಸಾಲ್ಟ್ ಕಮ್ ಬ್ಯಾಕ್ ಮಾಡ್ತಾರೆ, ಮುಂದಿನ ಮ್ಯಾಚ್ ಅಲ್ಲಿ ಆಡ್ತಾರೆ. ಸಾಲ್ಟ್ ಹಾಗೇನೆ ವಿರಾಟ್ ಕೊಹ್ಲಿ ಓಪನಿಂಗ್ ಹೇಗ್ ಬರುತ್ತೆ, ಅದಾದ್ಮೇಲೆ ಬರುವಂತ ವೆಂಕಟೇಶ್ ಅಯ್ಯರ್ನ ಆಡಿಸ್ತಾರ ಅಥವಾ ರಜತ್ ಪಡೆದಾರ್ ಬರ್ತಾರ, ಅಷ್ಟಾಗಲಿ ನೋಡ್ಬೇಕು. ವೆಂಕಟೇಶ್ ಅಯ್ಯರ್ ಮೇ ಬಿ ಇರ್ಬೋದು ಅಂತ ನಂಗೆ ಅನ್ಸುತ್ತೆ, ಯಾಕಂದ್ರೆ ಬ್ಯಾಟಿಂಗ್ ಬೆನ್ನೆಲುಬಿಗೋಸ್ಕರ ಇಟ್ಕೋಬಹುದು, ತುಂಬಾ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾರೆ. ಒಂದು ನಾವು ಅಲ್ಲಿ ಕೂಡ ರಜತ್ ಬಂದಾಗ ಸಿಚುಯೇಷನ್ ನೋಡಿ ಬ್ಯಾಟ್ ಬೀಸಬೇಕು. ಅವ್ರು ಹೇಗಿರ್ಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ 15ರಿಂದ 19ನೇ ಓವರ್ ಆಡ್ಲಿಕ್ಕೆ ಸೂಟೇಬಲ್ ಆಗಿರುವಂತ ಆಟಗಾರ ಆತ. ಬಿಗ್ ಹಿಟ್ ಮಾಡ್ತಾರೆ, ಸ್ಪಿನ್ನರ್ ಬರಲ್ವರೆಗೂ ಕಾಯ್ಬೇಕು. ಆರಂಭಕ್ಕೆ ಅವರು ಸ್ಕ್ರೀಸ್ ರೋಟೇಟ್ ಮಾಡಿದ್ರೆ ಸಾಕು, ನಂತರ ರನ್ ಕಲೆ ಹಾಕುವಂತ. ನೋಡಿ ಮೊನ್ನೆ ಕಿಶನ್ ಆಡಿದ್ರು, ತುಂಬಾ ಈಜಿ ಅಂದ್ರೆ 11 ಬಾಲಿಗೆ 11, 9 ಬಾಲಿಗೆ 9 ರನ್ನೇ ಇತ್ತು. ಈತ ಏನಪ್ಪ ಪಾಕೆಟ್ ಡೈನಮೋ ಅಂತಾರೆ, ಹೀಗೆ ಆಡ್ತಾರೆ ಅನ್ಕೊಂಡಿದ್ದೀವಿ. 15ನೇ ಓವರ್ ಇಂದ 20ನೇ ಓವರ್ನವರೆಗೂ ಗೇರ್ ಚೇಂಜ್ ಮಾಡಿದ್ರು. ಸೇಮ್ ಅದಕ್ಕಿಂತ ಹೈಯೆಸ್ಟ್ ಎಬಿಲಿಟಿ ಇರೋದೇ ರಜತ್ ಪಾಟಿದಾರ್ಗೆ. ಹಾಗಾಗಿ ರಜತ್ ಕೂಡ ಆ ತರ ಸಿಚುಯೇಷನ್ ನೋಡಿ ಬ್ಯಾಟ್ ಬೀಸಬೇಕು. ಅವಾಗ ನಮ್ಗೆ ಟೀಮ್ ಡೇವಿಡ್ಗೆ ಇರ್ಬೋದು, ಜಿತೇಶ್ಗೆ ಇರ್ಬೋದು, ಶಪರ್ಡ್ಗೆ ಗೇಮ್ ನ ಎಲ್ಗೋ ತಗೊಂಡು ಹೋಗ್ಲಿಕ್ಕೆ ಒಂದು ಆಪ್ಷನ್ ಇರುತ್ತೆ. ನೋಡಿ ಕೃಣಾಲ್ ಪಾಂಡ್ಯ ಒಳ್ಳೆ ಲೈಕ್ ಬಂದಾರೆ, ಹೆಲ್ಪ್ ಅದು. ಇನ್ನೊಂದ್ ಕಡೆ ಬೌಲಿಂಗ್ ಅಂತ ಬಂದಾಗ ಹೆಜಲ್ವುಡ್ ಹೇಳಿ ಕೇಳಿ ದುಬಾರಿನೇ ಆಗ್ತಿದ್ದಾರೆ. ಹೆಜಲ್ವುಡ್ ಮೇಲೆ ಒಂದಿಷ್ಟು ಅವ್ರೇನ್ ಬೇರೆ ಯಾವ ಗೇಮ್ ಪ್ಲಾನ್ ಅಲ್ಲಿ ಬರ್ತಾರೋ ಗೊತ್ತಿಲ್ಲ, ಒಂದಿಷ್ಟು ಬದಲಾಗಲೇಬೇಕು ಹೆಜಲ್ವುಡ್. ಯಾಕಂತ ಹೇಳಿದ್ರೆ ಅದರ್ ಎಂಡ್ ಅಲ್ಲಿ 2 ಓವರ್ ಭುವಿ ಚೆನ್ನಾಗಿ ಮಾಡಿದಾಗ ಬಂದು ನೀವು ಹೆಜಲ್ವುಡ್ ರನ್ ದುಬಾರಿ ಕೊಟ್ಟಾಗ ಅದು ವಿಕೆಟ್ ಬಿದ್ರೂ ಕೂಡ ಲಾಸ್ ಆಗಿರುತ್ತೆ, ಯಾಕಂದ್ರೆ ಅವ್ರು ಆಲ್ರೆಡಿ ಗೇಮ್ ನ ಡ್ಯಾಮೇಜ್ ಮಾಡಿ ಹೋಗಿರ್ತಾರೆ. ಹಾಗಾಗಿ ಇನ್ನೊಂದು ಅಂತ ಹೇಳಿದ್ರೆ ಸಾಯಿ ಸುದರ್ಶನ್ ಮತ್ತೆ ಗಿಲ್ಲು ಅತ್ಯಧಿಕ 6 ಹೊಡಿಲ್ಲ, 4 ಮೇಲೆ ಮೊರೆ ಹೋಗ್ತಾರೆ. ಫೀಲ್ಡಿಂಗ್ ಸೆಟ್ ತುಂಬಾ ಚೆನ್ನಾಗಿ ಮಾಡಬೇಕು, ಗ್ಯಾಪ್ ಶಾಟ್ ಮಾಡುವಂತ ಎಬಿಲಿಟಿ ಇರೋರು. ಯಾಕಂದ್ರೆ ನಾವು ಕಳೆದ ಮ್ಯಾಚ್ ಸೋತಿದ್ದ ಕಾರಣನೇ ಕ್ಯಾಚ್.
ಅಭಿಷೇಕ್ ಶರ್ಮಾ 20 ರನ್ ಹೊಡಿತಾ ಇರಲಿಲ್ಲ, ಮೂರ್ ಕ್ಯಾಚ್ ಬಿಟ್ಟಾಗ ಸೆಂಚುರಿ ಮಾಡೋ ಚಾನ್ಸು ಇರುತ್ತೆ. ಹಾಗಾಗಿ ಫೀಲ್ಡಿಂಗ್ ಅಲ್ಲಿ ಬದಲಾವಣೆ ಮಾಡ್ಕೋಬೇಕು. ಹೆಜಲ್ವುಡ್ ಅಂತ ಆಟಗಾರ ಬೌಲಿಂಗ್ ಅಲ್ಲಿ ಒಂದ್ ಸ್ವಲ್ಪ ಶಿಸ್ತುಬದ್ಧ ಲಯಬದ್ಧ ಬೌಲಿಂಗ್ ಮಾಡಬೇಕು. ಕೃಣಾಲ್ ಪಾಂಡ್ಯ ಅಂತ ಆಟಗಾರನ ಯೂಸ್ ಮಾಡ್ಕೊಂಡಾಗ ತಪ್ಪುಗಳನ್ನ ಕಡಿಮೆ ಮಾಡಿದ್ರೆ ಮಾತ್ರ ಡೈರೆಕ್ಟ್ ಫೈನಲ್ ಹೋಗಕ್ಕೆ ಆಪ್ಷನ್ ಇದೆ. ಆ ಎಲ್ಲ ಅರ್ಹತೆ ಎರಡೂ ತಂಡಕ್ಕಿದೆ. ಹಾಗಾಗಿನೇ ಟಾಪ್ 1, 2 ಅಲ್ಲಿ ಇದಾವೆ. RCB ತಪ್ಪು ಕಡಿಮೆ ಮಾಡಿದ್ರೆ ಮತ್ತೊಮ್ಮೆ ಡಿಪೆಂಡಿಂಗ್ ಚಾಂಪಿಯನ್ ಆಗೋದ್ರಲ್ಲಿ ಡೌಟ್ ಇಲ್ಲ ನನ್ನ ಪ್ರಕಾರ. ಸತೀಶ್ ಅಂತ ಹೇಳಿ ಮತ್ತೊಬ್ಬ ಕ್ರಿಕೆಟ್ ಅಭಿಮಾನಿ ಕಾಯ್ತಿದ್ದಾರೆ. ಸತೀಶ್ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ಗುಂಡ್ಲುಪೇಟೆಯಿಂದ. ಈಗ ಈ ಒಂದು 19ನೇ ಸೀಸನ್ ನೋಡಿದಿರಾ? RCB ಪರ್ಫಾರ್ಮೆನ್ಸ್ ಹೇಗಿತ್ತು? ಚೆನ್ನಾಗಿತ್ತು, ಒಂದೆರಡು ಕಡೆ ಎಡವಿದೆ ಅನ್ಸುತ್ತೆ. ಹೌದಾ? ಯಾವ ಬದಲಾವಣೆಗಳನ್ನ ಮಾಡ್ಕೋಬೇಕಾಗಾದ್ರೆ? ಬದಲಾವಣೆ ಅಂದ್ರೆ ಮೇಡಮ್, ಈಗ ಜಿತೇಶ್ ಶರ್ಮನ ತೆಗೆದ್ಬಿಟ್ಟು ಜಡನ್ ಕಾಕ್ಸ್ನ ಹಾಕೊಂಡಿರುತ್ತೆ. ಮತ್ತೆ ವೆಂಕಯ್ಯರ್ ಈಗ ಒಳ್ಳೆ ಫಾರ್ಮ್ ಇರೋದ್ರಿಂದ ಪ್ಲೇಯಿಂಗ್ 11 ಇಂದ ಕೂರಿಸಬಾರ್ದು. ಹೌದು, ಇದು ಬೆಸ್ಟ್ ಅಂತ ಅನ್ಸುತ್ತೆ. ಇನ್ ಬೇರೆ ಏನ್ ಚೇಂಜಸ್ ಏನ್ ಬೇಕಾಗಿಲ್ಲ. ಶೆಫರ್ಡ್ ಶರ್ಮಾ ಮತ್ತೆ ಅಜಲ್ವುಡ್ ಮತ್ತೆ ಕಮ್ ಬ್ಯಾಕ್ ಮಾಡ್ಬೇಕು. ಶೆಫರ್ಡ್ ಬೇಕಾ? ಶೆಫರ್ಡ್ ಬೇಕಿಲ್ಲ. ಶೆಫರ್ಡ್ ಈಗ ಜಡನ್ ಕಾಕ್ಸ್ ಹಾಕೊಂಡಾಗ ನಮ್ಗೆ ಫಾರಿನ್ ಪ್ಲೇಯರ್ 4 ಆದಾಗ ಸಾಲ್ಟು ಬರ್ತಾರೆ ಅಂತ ಮಾಹಿತಿ ಇದೆ. ಹಂಗಾಗಿ ಜಿತೇಶ್ ಶರ್ಮಾ ಮತ್ತೆ ಶೆಫರ್ಡ್ ನ ಔಟ್ ಮಾಡ್ಬೇಕು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಪಾಟೀಲ್ ಸರ್. ಹಾಗೆ ಈಗ 4 ತಂಡಗಳು ಕ್ವಾಲಿಫೈ ಆಗಿ ಆ ಒಂದು 4 ಪೊಸಿಷನ್ ಅಲ್ಲಿ ಕೂತಿವೆ. ಈಗ ಆ 4 ತಂಡಗಳ ಪೈಕಿ ಯಾರೋ ಒಬ್ರು ಬೇರೆಯವ್ರು ಇರ್ಬೇಕಾಗಿತ್ತು, ಮಿಸ್ ಆಗಿದ್ದಾರೆ ಅಂತ ಅನ್ಸಿದ್ರೆ ನೀವು ಯಾರು ಅಂತ ಹೇಳ್ತೀರಾ? ಪಂಜಾಬ್ ಒಂದು ಖಂಡಿತವಾಗ್ಲು, ಆಮೇಲೆ ಮುಂಬೈನ ಖಂಡಿತವಾಗ್ಲು ಈ ಲೆವೆಲ್ ಡೌನ್ಫಾಲ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಆ್ಯಕ್ಚುಲಿ ಈ ಸೀಸನ್ ಆರಂಭಕ್ಕೂ ಮುಂಚೆನೇ ಅನ್ಕೋತಾ ಇದ್ವಿ ಮುಂಬೈ ಖಂಡಿತವಾಗ್ಲೂ ಟಾಪ್ 4 ಅಲ್ಲಿ ಇರುತ್ತೆ ಅಂತ ತಂಡ ಇದೆ. ಅದು ಯಾಕೆಂದ್ರೆ ಭಾರತೀಯ ಆಟಗಾರರು ಯಾವ ತಂಡದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೋ ಆ ತಂಡ ಖಂಡಿತವಾಗ್ಲೂ ಕ್ವಾಲಿಫೈರ್ಗೆ 1, 2 ಖಂಡಿತವಾಗ್ಲೂ ಆಡಿದೆ, ಫೈನಲ್ ಆಡಿ ಗೆದ್ದಿದೆ. ಮುಂಬೈಲಿ ಏನಾಗ್ಬಿಡ್ತು ಅಂತಂದ್ರೆ ಹೆಂಗಾದ್ರೂ ಮಾಡಿ ಹಾರ್ದಿಕ್ ಪಾಂಡ್ಯನ ಅಲ್ಲಿಂದ ಆ ಪಟ್ಟದಿಂದ ಕೆಳಗಡೆ ಇಳಿಸ್ಬೇಕು. ಇದಕ್ಕೋಸ್ಕರನೇ ಅವ್ರು ಆಡಿದ್ದು ಈ ಸರಿ ಪೂರ್ತಿ ಸೀಸನ್ ಆಡಿದ್ದೆ ಹಾರ್ದಿಕ್ ಪಾಂಡ್ಯಗೆ ಕೆಟ್ಟ ಹೆಸರು ತರಬೇಕು, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯಲ್ಲಿ ಸಕ್ಸಸ್ ಸಿಗಬಾರ್ದು ಅನ್ನುವಂಥ ಉದ್ದೇಶನೇ ಅಲ್ಲಿ ಕಾಣಿಸ್ತು ನನಗೆ. ನಿನ್ನೆನೂ ಕೂಡ ಹಾಗೇನೆ ಆಡಿದ್ರು ಅವರು. ನಿನ್ನೆ ನಾನು ಎಕ್ಸ್ಪೆಕ್ಟ್ ಮಾಡಿದಂಗೆ ಅವ್ರು ಹೊಡಿಬೇಕಾಗಿತ್ತು. ಅದು ವಾಂಖೇಡೆ ಸ್ಟೇಡಿಯಂ, ಚೇಜಿಂಗ್ ಫ್ರೆಂಡ್ಲಿ ಪಿಚ್ಚು. ಆಮೇಲೆ ಅಂತ ಪಿಚ್ನಲ್ಲಿ ಮುಂಬೈ ತಂಡ ಎಂತ ಕೆಟ್ಟ ಪ್ರದರ್ಶನ ಅಂದ್ರೆ ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಮಾಡಕ್ಕೆ ಆಗ್ತಾ ಇಲ್ಲ. ನನಗೆ ಒಂದೇನು ಅನಿಸ್ತಾ ಇತ್ತು ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಸುಮ್ಮನೆ ಅವರಾಗೆ ರಾಜೀನಾಮೆ ಕೊಟ್ಟು ಹೋಗೋದು ಬೆಟ್ರು, ಇಲ್ಲ ಇಡೀ ಟೀಮ್ನ ಕೊಲ್ಯಾಪ್ಸ್ ಮಾಡಿ ಹಾಳಾಗಬೇಕು. ಎರಡನೇದು ಖಂಡಿತವಾಗ್ಲೂ ಇದು ಪಂಜಾಬ್ಗೆ ಎಂಥ ಟೀಮ್ ಇದೆ ಅಂತಂದ್ರೆ ಒಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ, ಮಧ್ಯಮ ಕ್ರಮಾಂಕದಲ್ಲಿ ಶ್ರೇಯಸ್ ಅಂತ ಆಟಗಾರರು, ಒಳ್ಳೆ ಬಾಲಿಂಗ್ ಪಡೆ ಇದ್ರೂ ಕೂಡ ಇವ್ರು ಗೆಲ್ಲಿಲ್ಲಲ್ಲ. ಇವರು ಓವರ್ ಕಾನ್ಫಿಡೆನ್ಸ್ ಖಂಡಿತವಾಗ್ಲು ಈ 2 ತಂಡಗಳು ಬರಬೇಕಾಗಿತ್ತು ಮೇಲೆ, ಬಟ್ ಬರೋದಕ್ಕಾಗಲಿಲ್ಲ. ಬಟ್ ನನಗೆ ಈ 4 ತಂಡ ಬಂದಿರೋದ್ರಲ್ಲಿ ಖಂಡಿತವಾಗ್ಲೂ ಏನು ಬೇಜಾರಿಲ್ಲ. RR ಖಂಡಿತವಾಗ್ಲೂ ಒಳ್ಳೆ ತಂಡ, ಬಟ್ ಸೂರ್ಯವಂಶಿ ಮೇಲೆ ಒಂದು 80% ಡಿಫೆಂಡ್ ಆಗಿದೆ, ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ನಿನ್ನೆನೂ ಕೂಡ ಆ ತಂಡ ಸೂರ್ಯವಂಶಿ ಮತ್ತೆ ಜೈಸ್ವಾಲ್ ಹೋದ ತಕ್ಷಣನೇ ಅದು ಗೆಲ್ಲುತ್ತೆ ಅಂತ ಯಾರು ಕೂಡ ಅನ್ಕೊಳ್ಳಿಲ್ಲ. ಬಟ್ ಕಾಂಟ್ರಿಬ್ಯೂಷನ್ ಚೆನ್ನಾಗಿ ಬಂತು. ಜೋಫ್ರಾ ಆರ್ಚರ್ ಅವ್ರ ಕೈ ಹಿಡಿದಿದ್ದ ರೀತಿ ಖಂಡಿತವಾಗ್ಲೂ ಅವ್ರಿಗೆ ಗೆಲುವು ತಂದು ಕೊಡ್ತು, ಅದನ್ನ ಬಿಟ್ರೆ ಅವರಿಲ್ಲ. ಬಟ್ SRH ಖಂಡಿತವಾಗ್ಲೂ ಅರ್ಹತೆ ಇದೆ. ಅವರು 300 ಅದನ್ನ ಬಿಟ್ರು, ಒಂದು 2 ಮ್ಯಾಚ್ ಆದ ತಕ್ಷಣ ಬಿಟ್ರು, ಅದನ್ನ ಇರ್ಲಿಲ್ಲ ಅಂದ್ರೆ ಇವ್ರು ಗೆಲ್ತಿರ್ಲಿಲ್ಲ. 300ನ ಬಿಟ್ಟು ಗೆಲ್ಲೋದಕ್ಕೆ ಟ್ರೈ ಮಾಡಿದ್ರು, ಕಂಟಿನ್ಯೂಸ್ ಆಗಿ ಗೆಲ್ಲೋದಕ್ಕೆ ಬಂದ್ರು. ಅಭಿಷೇಕ್, ಹೆಡ್, ಕಿಶನ್, ಕ್ಲಸನ್ ಈ 4 ಜನ ಅದ್ಭುತವಾಗಿ ಆಡ್ತಾ ಇದ್ದಾರೆ. ರೆಡ್ಡಿನೂ ಅವಾಗ ಒಂದು ಸ್ವಲ್ಪ ಕೈ ಹಿಡಿತಾ ಇದ್ದಾರೆ. ಇವ್ರಿಗೆ ಒಂದು ಸ್ವಲ್ಪ ಬಾಲಿಂಗ್ ಖಂಡಿತವಾಗ್ಲೂ ಪ್ಲಸ್ ಇರೋದ್ರಿಂದ ಆ ಖಂಡಿತವಾಗ್ಲೂ ಅರ್ಹತೆ ಇದೆ. RCB GT ಒಳ್ಳೆ ಕ್ಯಾಪ್ಟನ್ ಇದ್ದಾರೆ, GT ಖಂಡಿತವಾಗ್ಲೂ ಒಳ್ಳೆ ಕ್ಯಾಪ್ಟನ್. ಗಿಲ್ ಮುಂದಿನ ಫ್ಯೂಚರ್ ನಾವೇನು ಪ್ರತಿ ಸರಿ ಮಾತಾಡ್ತಾ ಇದ್ವಿ, ಎಡವಿದ್ರು, ಬಟ್ ಆ ಎಡವಿದ್ದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಖಂಡಿತವಾಗ್ಲೂ ಮುಂಬೈ ಮತ್ತೆ ಪಂಜಾಬ್ನ ಮಿಸ್ ಮಾಡ್ಕೊಳ್ತೀವಿ, ಬಟ್ ಈ 4 ತಂಡಗಳಿಗೆ ಅರ್ಹತೆಯಿಂದನೇ ಆ ತಂಡಗಳು ಕ್ವಾಲಿಫೈರ್ 1 and 2 ಆಡ್ತವೆ ಅಂತ ಅನ್ಕೊಂಡು. ಹಾಗೆ ಪ್ರಕಾಶ್ ಅಂತ ಹೇಳಿ ಒಬ್ಬ ಅಭಿಮಾನಿ ಕಾಯ್ತಾರೆ. ಪ್ರಕಾಶ್ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಸರ್, ಯಾದಗಿರಿ ಡಿಸ್ಟ್ರಿಕ್ಟ್ ಶಾಪುರ. ಈಗ ಎಂಟೈರ್ ಸೀಸನ್ 19ನೇ ಸೀಸನ್ ನೋಡಿದ್ರೆ ಈಗ ಕ್ವಾಲಿಫೈ ಹಂತಕ್ಕೆ ಹೋಗಿ ತಲುಪಿವೆ 4 ತಂಡ. 4 ತಂಡದಲ್ಲಿ ಯಾರು ವಿನ್ ಆಗ್ಬೋದು ಅನ್ಸುತ್ತೆ ನಿಮ್ಗೆ? ಮೇಡಮ್, RR ವಿನ್ ಆಗ್ಬೋದು. ಯಾರು ವಿನ್ ಆಗ್ಬೇಕು? RR ವಿನ್ ಆಗ್ಬೇಕು? ಇಲ್ಲ, RR ವಿನ್ ಆಗ್ಬೋದ್ರಿ ಮೇಡಮ್. ಯಾರು ವಿನ್ ಆಗ್ಬೇಕು? RCB ಚೆನ್ನಾಗಿ ಆಡ್ಕೊಂಡ್ ಬಂದಿದ್ಯಾ ಹಾಗಾದ್ರೆ? ಚೆನ್ನಾಗಿ ಆಡ್ಕೊತ ಬಂದಿದೆ. ಹಾಗೆ ನಿಮ್ಗೆ ಯಾರು ಇಷ್ಟ ಆದ್ರು? ಯಾರ್ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಯ್ತು ಸೀಸನ್ ಅಲ್ಲಿ? RCB ವಿನ್ ಆಗಿದ್ರು. RCB ಚೆನ್ನಾಗಿದೆ. ಅಲ್ಲ, ಯಾವ ಪ್ಲೇಯರ್ ಇಷ್ಟ ಆದ್ರು ನಿಮ್ಗೆ? ವಿರಾಟ್ ಕೊಹ್ಲಿ ಮೇಡಮ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಪ್ರೇಮ್ ಸರ್, ಈಗ ನಾವು ಮಾತಾಡ್ತಾ ಇದ್ವಿ ಎಂಟೈರ್ ಸೀಸನ್ ನಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ
ಯಾರು ತುಂಬಾ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ರು ಎಂಟೈರ್ ಸೀಸನ್ ಅಲ್ಲಿ, ಯಾರು ಕಳಪೆ ಪರ್ಫಾರ್ಮೆನ್ಸ್ ಮಾಡಿದ್ರು ಟೀಮ್ ವೈಸ್ ನೋಡೋದಾದ್ರೆ? ಟೀಮ್ ವೈಸ್ ನೋಡಿದ್ರೆ ಕಳಪೆ ಅಂತ ಹೇಳಿದ್ರೆ ನಾವು ಕೆಳ ಹಂತದಲ್ಲಿ ಇರುವ ತಂಡಗಳನ್ನೇ ತಗೋಬೇಕು. ಅದು ಮುಂಬೈ ಇರ್ಬೋದು, LSG ಇರ್ಬೋದು, ಘಟಾನುಘಟಿ ಫಾರಿನ್ ಪ್ಲೇಯರ್ಗಳನ್ನು ಹೊಂದಿರೋ ತಂಡಗಳಲ್ಲಿ ಅದೇ. ಆಮೇಲೆ ಆನ್ ಪೇಪರ್ ಅಂತ ನೋಡಕ್ ಹೋದಾಗ, ಹೆಸರುಗಳನ್ನು ಹೇಳಕ್ ಹೋದಾಗ ಅನ್ಕ್ಯಾಪ್ಡ್ ಪ್ಲೇಯರ್ಕಿನ್ನ ಇಂಟರ್ನ್ಯಾಷನಲ್ ಅಲ್ಲಿ ಹೆಸರು ಮಾಡಿದಂತ ಆ ಪ್ಲೇಯರ್ಗಳೇ ಇದ್ದಿದ್ದು. ನಾವು ನೋಡಿದೆ ಅವರೆಲ್ಲರೂ ಕೂಡ ಅವಕಾಶಗಳು ಹೋದ ಮೇಲೆ ಆಮೇಲೆ ಅದು ಏನು ನಮಗೆ ಎಲಿಮಿನೇಟ್ ಬಂದ ಮೇಲೆ ಅಂತ ಬಂದು ಕೂತ ಮೇಲೆ ತಂಡದ ಪಕ್ಕ ಆಡಕ್ ಶುರು ಮಾಡಿದ್ರು. ಹಾಗಾಗಿ ನಂಗನ್ಸುತ್ತೆ ಅರ್ಹತೆ ಇದ್ದಂತ LSG ಅಂತ ತಂಡವನ್ನು ಸುಮ್ಮನೆ ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. LSG ಅಂತ ತಂಡ RR ಅಂತ ಅಂದ್ರೆ ಪಾಟೀಲಿಗೆ ಹೇಳಿದಾಗ ಒಂದ್ ಇಬ್ಬರೇ ಬ್ಯಾಟ್ಸ್ಮನ್ ಗಳನ್ನ ನೆಚ್ಕೊಂಡು ಮಧ್ಯಮ ಕ್ರಮಾಂಕದಲ್ಲಿ ಧ್ರುವ ಜುರೇಲ್ನ ಬಿಟ್ರೆ ನಿಮ್ಗೆ ಯಾರು ಆಡ್ತಿಲ್ಲ, ಪರಾಗ್ ಆಡ್ತಿಲ್ಲ, ಇಂಜುರಿಯಿಂದ ನಮ್ಮ ಇವು ಜಡೇಜಾ ಕೂಡ ಆಚೆ ಇದ್ದಾರೆ. ಹಾಗಾಗಿ ಅಲ್ಲಿ ಸಿಮ್ರನ್ ಹೆಟ್ಮೇರ್ ಅಂತೂ ಕೂರ್ಸೇ ಬಿಟ್ರು, ಏನಕ್ಕೂ ಉಪಯೋಗ ಇಲ್ಲ ಅಂತ. ಅಲ್ಲಿ ಡೋಲಮನ್ ಪೆರೇರ ಆಡ್ತಿದ್ದಾರೆ. ಹಿಂಗೆ ಒಂದಿಷ್ಟು ಈಗ ದುಷ್ಯಂತ ಶಣಕನ ಇಟ್ಕೊಂಡಿದ್ದಾರೆ. ಹೀಗೆ ಆ ತಂಡ ಅಷ್ಟೆಲ್ಲ ಕಷ್ಟಗಳ ಮಧ್ಯೆ ಬಂದ್ರು ಕೂಡ ನಿಮಗೆ LSG ಅಂತದೇನು ಸಮಸ್ಯೆ ಇರಲಿಲ್ಲ. ಇನ್ನು ಮುಂಬೈ ತಗೊಳ್ಳಿ, ಪಾಟೀಲ್ ತುಂಬಾ ಚೆನ್ನಾಗಿ ಹೇಳಿದ್ರು, ಅಂತಹ ಆನ್ ಪೇಪರ್ ಅಲ್ಲಿ ಹೆಸರಿರುವಂತದ್ದು ಏನೋ ಡ್ರೆಸ್ಸಿಂಗ್ ರೂಮ್ ಮಾತಾಡ್ ನೋಡಿ, ಬೂಮ್ರಾ ನಾನು ಕ್ಯಾಪ್ಟನ್ ಆಗ್ತೀನಿ ಅಂತ ಅನ್ಕೊಂಡಿದ್ರು, ನನ್ನ ಕ್ಯಾಪ್ಟನ್ಸಿ ಅರ್ಹತೆ ಇದೆ ಅಂತ ಹೇಳಿಬಿಟ್ರು. ಅದಾದ್ಮೇಲೆ ಮ್ಯಾಚ್ ಗೆಲ್ಸಿ ಲಾಸ್ಟ್ ಮ್ಯಾಚ್ ಆಡ್ಲೇ ಇಲ್ಲ ಅವರು. ಹಾಗಾಗಿ ನೆಕ್ಸ್ಟ್ ಇಯರಿಗೆ ನೋಡೋಣ, ನಂಗೆ ಕೊಡಿ ನಾನು ಗೆಲ್ಲಿಸ್ತೀನಿ ಅನ್ನೋ ರೀತಿ ಸ್ಟೇಟ್ಮೆಂಟ್ ತರ ಇದು. ಹಾಗಾಗಿ ಆ ಗೊಂದಲದ ಮಧ್ಯೆ ಅದು ವೈಯಕ್ತಿಕವಾಗಿ ಯಾರು ಪರ್ಫಾರ್ಮೆನ್ಸ್ ಮಾಡಲಿಲ್ಲ, ಅದು ಕೂಡ ಬೆಸ್ಟ್ ಟೀಮ್ ವರ್ಸ್ಟ್ ಆಗೋಯ್ತು ನನ್ನ ಪ್ರಕಾರ. ನಂತರ ಅಂತ ಬಂದಾಗ ಪಂಜಾಬು ತುಂಬಾ ಒಳ್ಳೆ ಲಯದಲ್ಲಿತ್ತು, ಆಟವನ್ನೇ ಆಡ್ಕೊಂಡು ಹೋಗ್ಬೇಕಿತ್ತು. RCB ಅಂತ ತಂಡಗಳನ್ನ, ಬೇರೆ ತಂಡಗಳನ್ನ ಟೀಕೆ ಮಾಡುವ ಅಗತ್ಯ ಇರಲಿಲ್ಲ. ಯಾಕಂದ್ರೆ ಅವರಿಗೆ ಚೊಚ್ಚಲ ಕಪ್ಪೆತ್ತುವ ಒಂದು ಅರ್ಹತೆ ಇತ್ತು, ರನ್ನರ್ ಅಪ್ ಆದಂತವ್ರು. ಆ ಒಂದು ಕೋಪದಲ್ಲಿ ಆ ಒಂದು ಫಾರ್ಮ್ ಜೊತೆ ಬಂದಿದ್ದಾರೆ ಅಂತ ನಾವು ಆರಂಭಕ್ಕೆ ಮಾತಾಡ್ತಿದ್ದೀವಿ. ಅಂತ ತಂಡ ಬೇರೆಯವ್ರನ್ನ ಟೀಕೆ ಮಾಡೋ ಕಡೆ ಮೋಲ್ಡ್ ಆಗಿ ವರ್ಸ್ಟ್ ಫೀಲ್ಡಿಂಗ್ ಮಾಡಿ ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ನೇ ನೆಚ್ಕೊಂಡಿತ್ತು ಮಧ್ಯಮ ಕ್ರಮಾಂಕದಲ್ಲಿ. ಶ್ರೇಯಸ್ ಅಯ್ಯರ್ ಒಂದೆರಡು ಮ್ಯಾಚ್ ಆಡ್ಲಿಲ್ಲ, ಅದೆಲ್ಲೋ ಒಂದ್ ಕಡೆಗೆ ಆ ತಂಡಕ್ಕೆ ಏಟ್ ಬಿತ್ತು. ಹಾಗಾಗಿ ಅವರು ಕೂಡ ಹೊರಗೆ ಹೋಗ್ತಾರೆ. ಇನ್ನು DC ಅಂತ ಬಂದಾಗ ಅದೊಂಥರ ಚೀಟಿ ಎತ್ಕೊಂಡಂಗೆ, ಒಂದು ಮ್ಯಾಚಲ್ಲಿ ಒಂದೆರಡು ಜನ ಆಡಿದ್ರೆ ಮ್ಯಾಚ್ ವಿನ್ನು. ಒಳ್ಳೆ ಬೌಲಿಂಗ್ ಟೀಮ್ ಇದ್ದಂಥ ತಂಡ, ಒಳ್ಳೆ ಓಪನರ್ಗಳು ಹೊಂದಿದ್ದ ತಂಡ. ಅಕ್ಷರ್ ಪಟೇಲ್ ಟೀಮ್ ಇಂಡಿಯಾಕ್ಕೆ ವೈಸ್ ಕ್ಯಾಪ್ಟನ್ ಯಾಕೆ ಮಾಡಿದ್ರೋ ಗೊತ್ತಿಲ್ಲ, ಇಲ್ಲ ಕ್ಯಾಪ್ಟನ್ಸಿ ಯಾವ ಅಂಶಗಳನ್ನು ತೋರಿಸಲಿಲ್ಲ. ಬ್ಯಾಟು ಬೋಲು ಕ್ಯಾಪ್ಟನ್ ಆಗಿ ಕೂಡ ಸಕ್ಸಸ್ ಆಗಕ್ಕಾಗಲಿಲ್ಲ ಅವರಿಗೆ. ಕ್ಯಾಪ್ಟನ್ಸಿ ಬದಲಾವಣೆ ಮೆಟೀರಿಯಲ್ ಅಲ್ಲಿ ಅವರು ಕೂಡ ಒಬ್ಬರಿದ್ದಾರೆ. ಇನ್ನು CSK ಅಂತ ಬಂದಾಗ ಒಂದು ಅಕ್ಷರ್ ಪಟೇಲ್ಗೆ ಒಂದೆರಡು ಪಾಯಿಂಟ್ ಕೊಟ್ಟರು ಪರವಾಗಿಲ್ಲ, ಗಾಯಕ್ವಾಡ್ಗೆ ಏನು ಕೊಡೋಕ್ಕಾಗಲ್ಲ, ಅಂತಹ ವರ್ಸ್ಟ್ ಕ್ಯಾಪ್ಟನ್ಸಿ ಮಾಡ್ತಾರೆ. ಯಂಗ್ ಪ್ಲೇಯರ್ಗಳು ರಾಜಸ್ಥಾನದಲ್ಲಿ ಏನ್ ಆಡ್ತಿದ್ರು ಅದೇ ತರದ ಮೆಚುರಿಟಿ ಇರುವ ಪ್ಲೇಯರ್ಸ್ಗಳು ಹೆಂಗ್ ಹುಡುಗರಿದ್ದಾರೆ, ಅವ್ರನ್ನ ಇಟ್ಕೊಂಡು ಹೇಗೆ ಆಡಬೇಕು, ಅದು ಹೇಗೆ ಒಂದು ಒಳ್ಳೆ ಬೌಲಿಂಗ್ ಕಾಂಬೋಸ್ ಕೂಡ ಒಳ್ಳೆ ಬೌಲಿಂಗ್ ಮಾಡಿ ಒಳ್ಳೆ ವಿಕೆಟ್ ತಗೊಂಡ್ರು. ಅಖಿಲ್ ಹಸ್ನೇನ್ ಅಂತಾರೆ, ಇದು ನೂರ್ ಅಹಮದ್ ಅಂತ ಬೌಲರ್ಗಳು ಇಟ್ಕೊಂಡು ಕೂಡ ಅವ್ರಿಗೆ ಏನು ಮಾಡೋಕ್ಕಾಗಿಲ್ಲ ಅಂದಾಗ ಕ್ಯಾಪ್ಟನ್ ಬಳಸ್ಕೊಳ್ಳಿಲ್ಲ. ಧೋನಿ ಅಂತ ಮೈಂಡ್ ಸೆಟ್ ಬರಲಿಲ್ಲ, ಅದೇ ಗರಡಿಲಿ ಇದ್ರು ಕೂಡ ಅದನ್ನ ಕಲ್ಕೊಳ್ಳಿಲ್ಲ. ಮೇ ಬಿ ಅದೆಲ್ಲ ಕಾರಣಕ್ಕೆ ಮ್ಯಾಚ್ ಅವರೆಲ್ಲರೂ ಕೈ ಬಿಟ್ರು ಅನ್ಸುತ್ತೆ. ಮೇ ಬಿ ನನಗನ್ಸುತ್ತೆ ಪಂಜಾಬ್ ಬರ್ಬೇಕಿತ್ತು RR ಕಂಪೇರ್ ಮಾಡಿದ್ರೆ ಎಲ್ಲವನ್ನ ಫೇಸ್ ಮಾಡುವಂತ. ಪಾಟೀಲ್ ಮೊದಲು ಹೇಳಿದ್ರಲ್ಲ ಹಾಗೆ ಮಧ್ಯಮ ಕ್ರಮಾಂಕ ಇರ್ಬೋದು, ಓಪನರ್ ಇರ್ಬೋದು, ಬೌಲರ್ ಇರ್ಬೋದು, ಮತ್ತೆ ಫಿನಿಶಿಂಗ್ ಸ್ಟೋನಿಸ್ ಅಂತ ಪ್ಲೇಯರ್ ಇರ್ಬೋದು, ಶಶಾಂಕ್ ಸಿಂಗ್ ಇರ್ಬೋದು, ನಮ್ಮ ಒಂದು ಏನು ಶ್ರೇಯಸ್ ಅಯ್ಯರ್ ಇದಾರಲ್ಲ ಆ 4 ಜನ ಅಥವಾ 3 ಜನ ಮಧ್ಯಮ ಕ್ರಮಾಂಕ, ಕೂಪರ್ ಸೇರ್ಕೊಂಡ್ರೆ 4 ಜನ, ಎಂತಹ ಒಳ್ಳೆ ಟೀಮು. ಓಪನಿಂಗ್ ಅಲ್ಲಿ 200+ ಅಲ್ಲಿ ಆಡುವಂತ ಯಂಗ್ ಟೀಮ್. ಇದೆಲ್ಲವೂ ಇದ್ದು ಕೂಡ T20 ಅಂತ ಬಂದಾಗ ಅವ್ರದೇ ಆದ ಹೆಸರು ಮಾಡಿದಂತ ಹರ್ಷದೀಪ್ ಸಿಂಗ್ ಅಂತ ಬೌಲರ್ ಇಟ್ಕೊಂಡು ಚಹಲ್ ಅಂತ ಸ್ಪಿನ್ನರ್ ಇದ್ರು ಅವ್ರು ಬರಕ್ಕಾಗಿಲ್ಲ ಅಂತ ಹೇಳಿದ್ರೆ ಅವ್ರದೆಲ್ಲ ಒಂದ್ ಕಡೆಗೆ ಅತಿಯಾದ ಆತ್ಮವಿಶ್ವಾಸ ಆಯ್ತು. ಅದನ್ನ ನೀಟಾಗಿ RR ಯೂಸ್ ಮಾಡ್ಕೊಂಡ್ರು. ನಮ್ಗೇನು GT ಆಚೆ ಹೋಗುತ್ತೆ ಅನ್ಕೊಂಡಿದೀವಿ, ಒಳ್ಳೆ ಬಿಗ್ ಹಿಟ್ಟರ್ ಇಲ್ದಿರೋಂಥ ಟೀಮು. ಅದ್ರಲ್ಲೂ ಕೂಡ ಬಟ್ಲರ್ ಆಡ್ತಾ ಇಲ್ಲ, ಮಧ್ಯಮ ಕ್ರಮಾಂಕದಲ್ಲಿ ಸುಂದರ್ ಅಂತ ಇಟ್ಕೊಂಡು ಮುಂದಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಗೇಮ್ ಪ್ಲಾನೇ ವರ್ಕ್ ಆಗಿದೆ. ಜೊತೆಗೆ ಬೌಲರ್ ತುಂಬಾ ಚೆನ್ನಾಗಿ ಕೈ ಹಿಡಿದಾರೆ. ಹಾಗಾಗಿ ಎಲ್ಲಿ ಅತಿಯಾದ ಆತ್ಮವಿಶ್ವಾಸ ಕೈ ಕೊಡ್ತೋ, ಒಳ್ಳೆ ತಂಡ ಇದ್ರು ಕೂಡ ಎಲ್ಲಿ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಇರಲಿಲ್ಲ, ಅವೆಲ್ಲ ಆಚೆ ಹೋದ್ವು. ಈಗ ಅದೆಲ್ಲವನ್ನು ಹೊರತುಪಡಿಸಿದ್ರೆ 4 ತಂಡಗಳು ಬಂದಿದ್ದಾವೆ, 4 ಎಬಿಲಿಟಿ ಇರುವಂತ ಆಟಗಾರರು, 4ಕ್ಕೂ ಒಂದೊಂದು ವೀಕ್ನೆಸ್ ಇದಾವೆ. ಆ ವೀಕ್ನೆಸ್ ಮೇಲೆ ಆಡ್ಬೇಕು. ಒಂದು ಈಗ ಈ ಬಾರಿ SRH ಬಂದಿದೆ ಅಂದ್ರೆ ಸ್ಲೋಯರ್ ಅನ್ನು ತುಂಬಾ ಚೆನ್ನಾಗಿ ಬಳಸ್ಕೊಂಡಿದೆ. ಕಂಪ್ಲೀಟ್ ಈ ಸೀಸನ್ 19ರಲ್ಲಿ ಸ್ಲೋಯರ್ ಅನ್ನು ತುಂಬಾ ಚೆನ್ನಾಗಿ ಬಳಸಿದ್ದೆ. ಶಕೀಬ್ ಬಿಟ್ರೆ ಇಶಾನ್ ಮಲಿಂಗ್ ಅನ್ನು ಇಟ್ಕೊಂಡು ಅವ್ರು ಆಟ ಆಡಿಸ್ತಿದ್ದಾರೆ ಪ್ಯಾಟ್ ಕಮಿನ್ಸ್. ಅದಾದ್ಮೇಲೆ ಗೆಲ್ತಾ ಇದ್ದಾರೆ. ಮೇ ಬಿ ಮೊನ್ನೆ ಕೂಡ ವಿರಾಟ್ ಕೊಹ್ಲಿನೂ ಅದೇ ಸ್ಲೋಯರ್ ಗೆ ಔಟ್ ಮಾಡಿದ್ರು. RCBಲಿ ಕೂಡ ಹೆಜಲ್ವುಡ್ ಗೆ ಸ್ಲೋಯರ್ ಹಾಕುವಂತ ಎಬಿಲಿಟಿ ಇದೆ. ಮೇ ಬಿ ಆ ತರದೊಂದು ಮೋಲ್ಡ್ ಮಾಡ್ಕೊಂಡ್ ಬರ್ಬೇಕು, ಅದಾದ್ರೇನೆ ವಿನ್ ಆಗಕ್ಕೆ ಸಾಧ್ಯ. ಹಾಗಾಗಿ ಎಲ್ಲೂ ಮಿಸ್ಟೇಕ್ ಮಾಡ್ದೇನೆ ಯಾವ ತಂಡ ಆಡುತ್ತೋ ಈ 4ರಲ್ಲಿ ಅವೆಲ್ಲವೂ ಕೂಡ ಗೆಲುವಿನ ಅರ್ಹತೆ ಇರುವಂತವೆ. ಮೇ ಬಿ ನನಗನ್ಸುತ್ತೆ ಟಾಪ್ 2 ಅಲ್ಲಿ ಇರುವ ತಂಡದಲ್ಲೇ ಕಪ್ ಹೊಡಿಬಹುದು, ಇಲ್ಲ ಅಂತ ಹೇಳಿದ್ರೆ ಎಲಿಮಿನೇಟರ್ ಅಲ್ಲಿ ಆಡುವಂತ ಒಂದು ತಂಡ ಕಪ್ ಹೊಡಿಬಹುದು ಅಂತ ನನಗನ್ಸುತ್ತೆ. ಹಾಗೆ ಮತ್ತೊಬ್ಬ ಕ್ರಿಕೆಟ್ ಅಭಿಮಾನಿ ಕಾಯ್ತಿದ್ದಾರೆ. ಹಲೋ, ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಲ್ಲಿಂದ ಕರೆ ಮಾಡ್ತಿರೋದು? ನಾನು ಇಲ್ಲಿ ಬೆಂಗಳೂರಿಂದ ಮೇಡಮ್, PG ರಾಘು ಅಂತ. ಟಾಪ್ ಅಲ್ಲಿ RCB ಇದೆ, ಮತ್ತೊಮ್ಮೆ ಕಪ್ ಎತ್ತಬಹುದು ಅನ್ಸುತ್ತಾ ನಿಮ್ಗೆ?
ಮೇಡಮ್ ಈ ಸರಿ ಡೆಫಿನೆಟ್ ಆಗಿ ಎತ್ಬೋದು. ಕಾರಣ ಏನು ಅಂದ್ರೆ ಹಾ RCB ಈಗ 19 ವರ್ಷ ಏನಾಗಿದೆ, ಅದ್ರಲ್ಲಿ ಈ ವರ್ಷನೇ ಇಷ್ಟು ಪಕ್ಕ ಒಂದು ಬೌಲಿಂಗು ಬ್ಯಾಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹೌದು ಬಟ್ ಫೀಲ್ಡಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕು. ಫೀಲ್ಡಿಂಗ್ ಈ ಸತಿ ನೋಡಿದ್ರೆ ಎಲ್ಲ ಟೀಮ್ಗಳನ್ನು ಒಂಥರ ಮ್ಯಾಚ್ ಫಿಕ್ಸಿಂಗ್ ತರ ಫೀಲ್ಡಿಂಗ್ ಮಾಡಿದಾವೆ. ಕ್ಯಾಚ್ ಮಿಸ್ ಮಾಡಿರೋದು ನೋಡಿದ್ರೆ ಒಂಥರ ಮ್ಯಾಚ್ ಫಿಕ್ಸಿಂಗ್ ತರ ಅನ್ನಿಸ್ತಾ ಇದೆ. ಕೈಗೆ ಬಂದ್ ಕ್ಯಾಚ್ ಇಡೀ IPL ಇಷ್ಟೊಂದು ಕ್ಯಾಚ್ ಬಿಟ್ಟಿರುವಂತ ಒಂದು ಟೂರ್ನಮೆಂಟ್ ಅಲ್ಲೇ ಇದೇ ಇರ್ಬೋದು. ಹ್ಮ್ ಆದ್ರಿಂದ ಎಲ್ಲಾ ಟೀಮ್ಗಳು ಚೆನ್ನಾಗಿದೆ ಈ ಸತಿ. ಎಲ್ಲಾ ಟೀಮ್ ಈಗ ಏನು 4 ಟೀಮ್ ಬಂದಿದೆ, ತುಂಬಾ ಚೆನ್ನಾಗಿದೆ ಎಲ್ಲಾ ಟೀಮ್ ಪ್ಲೇಯರ್ಸ್. ಹೌದು ಆದ್ರೆ RCB ಯಾಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಹಾ ಅದು ಬೌಲಿಂಗ್ ಇದ್ರೆ ಬ್ಯಾಟಿಂಗ್ ಇರ್ತಿರ್ಲಿಲ್ಲ, ಬ್ಯಾಟಿಂಗ್ ಇದ್ರೆ ಬೌಲಿಂಗ್ ಇರ್ತಿರ್ಲಿಲ್ಲ. ಹಾ ಹೌದು ಈ ಸತಿ ಮಾತ್ರ ಎರಡನ್ನೂ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಮತ್ತೆ ಎಲ್ಲ ಫಾರ್ಮ್ ಅಲ್ಲಿ ಇದ್ದಾರೆ. ಹೌದು ಹೌದು ಒಂದು ಏನು ಡಿಮೆರಿಟ್ ಅಂದ್ರೆ ಮೇನ್ ಪ್ಲೇಯರ್ ಗಳು ಗಾಯಾಳುಗಳಾಗಿದ್ದಾರೆ ಹೌದು ಆದ್ರೆ ಡೆಫಿನೆಟ್ ಆಗಿ ಈ ಸತಿ RCB ವಿನ್ನಿಂಗ್ ಕಡೆ ಹೋಗ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಮೇಡಮ್. ಹೌದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಪಾಟೀಲ್ ಸರ್, ಈಗ ನಾಳೆ ಮ್ಯಾಚ್ ಬಗ್ಗೆ ಮಾತಾಡ್ಬೇಕು. ಯಾಕಂತಂದ್ರೆ ನಾಳೆ GT ಕೂಡ ನಮಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಾಳೆ RCB ವಿರುದ್ಧ GT ಇರೋ ಮ್ಯಾಚ್ ಆಗಿರೋದ್ರಿಂದ ಇದು ನಿರ್ಣಾಯಕ ಪಂದ್ಯ. ಇದು ಗೆದ್ರೆ ಹೌದು, ಸೋತ್ರೆ ಮತ್ತೊಂದು ಚಾನ್ಸ್ ಇದೆ, ಬಟ್ ಇಲ್ಲಿ ಗೆದ್ರೆ ನೇರವಾಗಿ ಹೋಗುವಂತ ಚಾನ್ಸ್ ಇರೋ ಕಾರಣ ನಾಳೆ ಯಾವ ರೀತಿಯಾಗಿರುತ್ತೆ ಅನ್ಸುತ್ತೆ ನಿಮಗೆ? ಖಂಡಿತ ಒಂದು ಕ್ವಾಲಿಫೈರ್ 1 ಅಲ್ಲಿ ಒಂದು ಏನು ಅಡ್ವಾಂಟೇಜ್ ಅಂತಂದ್ರೆ ನಿಮಗೆ 2 ಚಾನ್ಸ್ ಸಿಗುತ್ತೆ. ಬಟ್ ಮೊದಲ ಚಾನ್ಸ್ ಅಲ್ಲಿ ಪಾಸ್ ಆಗಿ ಫೈನಲ್ ಹೋಗುವಂತ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದು ಆ ತಂಡಕ್ಕೆ ಖಂಡಿತವಾಗ್ಲೂ ಬೂಸ್ಟ್ ಅಪ್ ಖಂಡಿತವಾಗ್ಲೂ ಕೊಡುತ್ತೆ. ಸುದರ್ಶನ್, ಗಿಲ್ಲು ಮತ್ತೆ ಬಟ್ಲರು ಇರಲ್ಲ ರೀ, RCB ಹೊಡೆಯುತ್ತೆ ನಾಳೆ. ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತೆ ಇನ್ನೊಂದೇನು ಅಂದರೆ 4 ತಂಡಗಳದ್ದು ಒಂದು ಇದನ್ನು ನೋಡ್ಕೊಳ್ಳಿ ನೀವು, ಒಂದೊಂದೇ ಸರಿ ಕಪ್ ಗೆದ್ದಿದ್ದಾವೆ. SRH ಅದು ಹೆಸರು ಬೇರೆ ಇತ್ತು, ಡೆಕ್ಕನ್ ಚಾರ್ಜರ್ಸ್ ಅನ್ನುವಂತ ಇತ್ತು. ಪ್ರತಿ ತಂಡನೂ ಕೂಡ ಒಂದೊಂದೇ ಕಪ್ ಗೆದ್ದಿರೋದ್ರಿಂದ 2 ಸರಿ ಯಾರು ಕಪ್ ಗೆಲ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಇದೆ. RCB ಇರುವಂತ ಈಗ ಒಬ್ರು ಕಾಲರ್ ಮಾತನಾಡಿದ್ರು, ಒಳ್ಳೆ ಬ್ಯಾಟಿಂಗ್ ಇದೆ, ಒಳ್ಳೆ ಬೌಲಿಂಗ್ ಇದೆ. ಸಾಲ್ಟ್ ಖಂಡಿತವಾಗ್ಲೂ ಕಮ್ಬ್ಯಾಕ್ ಆಗ್ತಾ ಇರೋದ್ರಿಂದ ನಿಮ್ಗೆ ಓಪನಿಂಗ್ ಅಲ್ಲೂ ಕೂಡ ತುಂಬಾ ಒಳ್ಳೆ ರನ್ ಬರುತ್ತೆ. ಮತ್ತೆ ವೆಂಕಟೇಶ್ ಅಯ್ಯರ್ ಕೂಡ ನೀವು ಯಾವ ಸ್ಥಾನದಲ್ಲೂ ಆಡಿಸಿದ್ರು ಕೂಡ ಅದನ್ನ ಗ್ರ್ಯಾಪ್ ಮಾಡ್ಕೊಳ್ತಾ ಇದಾರೆ ಅವ್ರಿಗೆ. ಯಾಕಂದ್ರೆ ಮುಂದಿನ ಅವಕಾಶಗಳು ಬೇಕೇ ಬೇಕಾಗುತ್ತೆ. ನೀವು 23 ಕೋಟಿಗೂ ಚೇಂಜ್ ಮಾಡಿದ್ರೆ 6 ಕೋಟಿಗೂ ತಗೊಂಡಿದ್ದೀರಾ ಅಂದ್ರೆ ಅದಕ್ಕೆ ತಕ್ಕಂಗೆ ವಹಿಸ್ಕೊಳ್ತಾ ಇದಾರೆ ಅವ್ರನ್ನ. ಬೇಕಾದ್ರೆ ನೀವು ಫಿನಿಷರ್ ಆಗಿ, ಯಾಕಂದ್ರೆ ಜಿತೇಶ್ ಶರ್ಮಾ ನಿಮ್ಗೆ ಕೈ ಕೊಡ್ತಾ ಇರೋದ್ರಿಂದ ಜಿತೇಶ್ ಶರ್ಮಾನ ತೆಗೆದು ಅವ್ರ ಜಾಗಕ್ಕೆ ಇವ್ರನ್ನ ಹಾಕಿ ಶೆಫರ್ಡ್ನ ತೆಗೆದು ಕಾಕ್ಸ್ ಹಾಕೊಂಡ್ರೆ ಖಂಡಿತವಾಗ್ಲೂ ಲಾಭ ಆಗುತ್ತೆ. ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದಕ್ಕೆ ತಮ್ಮಿಬ್ಬರಿಗೂ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ 19ನೇ ಸೀಸನ್ ಎಷ್ಟು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿತ್ತು, ಯಾರೆಲ್ಲ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿದ್ರು, ಟಾಪ್ 4 ತಂಡಗಳಲ್ಲಿ ಯಾರು ಪ್ರಯತ್ನ ಮಾಡಿದ್ರೆ ಬರ್ಬೋದಾಗಿತ್ತು, ಎಲ್ಲವನ್ನ ಚರ್ಚೆ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿಕ್ರಡಾ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.